ಉಪನ್ಯಾಸ ವಿಷಯ ಮಂಡನೆ ಡಾಕ್ಟರ್ ಗಂಗಾಧರ್ ಪಡ್ಲಿ ಅವರು, ಡಾಕ್ಟರ್ ಲಿಂಗಂಡಿ ಅವರು, ಶ್ರೀಮತಿ ಮಂಜುಳಾ ನಾಗರಾಜರವರು. ಆಮೇಲೆ ಅಂಗೀಕರಿಸಿದ ನಿರ್ಣಯ, ಅಧ್ಯಕ್ಷರ ಭಾಷಣ, ವಂದನಾರ್ಪಣೆ ಈ ರೀತಿ ಇರುತ್ತದೆ. ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಕನಕ ಜೈ ಕನಕ, ಜೈ ಬೀರ್ಲಿಂಗೇಶ್ವರ, ಜೈ ರೇವಣಸಿದ್ದೇಶ್ವರ ಮಹಾಸಂಸ್ಥಾನ ಸರೂರ್ ಗುರುಪೀಠ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. गिरिजातनय तव चरणं नमामि शङ्कर सुत विघ्नेश गिरिजातनय तव चरणं ॐ गणनाथ श्री गौरी सुत सिद्धिविनायक मोदक प्रिय श्री मुनिजन वन्दित तव चरणं प्रिय श्री मुनिजन वन्दित तव चरणं करिमुख वरद कामित बलद श्री गजवदन तव चरणं करिमुख वरद कामित बलद श्री गजवदन तव चरणं ॐ गणनाथ श्री गौरी सुत सिद्धिविनायक तव चरणं सिद्धिविनायक तव चरणं ಶ್ರೀ ಸಿದ್ಧಿವಿನಾಯಕನ ನೆನೆಸಿ ಸುಸ್ರಾಯವಾಗಿ ಪ್ರಾರ್ಥನೆ ಮಾಡಿದ ಶ್ರೀಮತಿ ಶೋಭಾಯವತಿ ಅನುಷ್ಠಾನ ಧನ್ಯವಾದಗಳು. ಈಗ ಸಭಿಕರನ್ನು ಮತ್ತು ಗುರುಗಳನ್ನು ಸ್ವಾಗತಿಸಲಿಕ್ಕೆ ಬರ್ತಿದ್ದಾರೆ. ಬಾಬು ರಾಮಣ್ಣನವರು ನಿವೃತ್ತ ಪ್ರಾಚಾರ್ಯ. ಮಾತೆಯರೇ, ಈ ದಿವಸ ನಾವು ಸರೋರು ಶಾಸ್ತ್ರ ಸಿಂಹಾಸನ ಆದಿ ಜಗದ್ಗುರು ರೇವಣಸಿದ್ದೇಶ್ವರ ಆಳುಮತ ಮೂಲಗುರು ಪೀಠ ಸರೋರು ವೇದಿಕೆಯಲ್ಲಿ ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶರಭಯ್ಯ ಮಹಾಸ್ವಾಮೀಜಿಗಳು ನಿಯೋಜಿತ ವೃತ್ತಾಭಿಷೇಕ ಮಾಡಬೇಕೀಗ. ನಿಯೋಜಿತ ಸ್ವಾಮಿಗಳಿಗೆ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಈ ಒಂದು ಸಮಾರಂಭದ. ಅವರಿಗೆ ನಾನು ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳ ಪರವಾಗಿ ಇನ್ನೆಲ್ಲರೂ ನಾನು ತುಂಬ ಹೃದಯದ ಒಂದು ಸ್ವಾಗತ ಕೋರ್ತಾ ಅವರಿಗೆ ನಮಸ್ಕಾರ ಮಾಡ್ತೀನಿ. ಈ ಸರೋರು ಆದಿ ಜಗದ್ಗುರು ರೇವಣಸಿದ್ದೇಶ್ವರ ಪೀಠದ ಬಗ್ಗೆ ನಾನು ಎರಡೇ ಆಡ್ತೀನಿ ನಾನು. ನಮಗೆ ಸ್ವಾಮೀಜಿಯವರು ದಾವಣಗೆರೆ ಜಿಲ್ಲೆಯ ಒಂದು ಅಧ್ಯಕ್ಷತೆಯನ್ನು ಮಾಡಿ ಆದೇಶ ಮಾಡಿದ್ರು. ಆದೇಶ ಮಾಡಿದ ಮೇಲೆ ನಾವು ಅವರು ಹೇಳಿರುವಂಥ ವಿಷಯಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಬಂದು ನಾವೇನು ಮಾಡಿದ್ವು, ನಮ್ಮ ದ್ಯಾಮಣ್ಣ ನಮ್ಮ ಜಿಲ್ಲಾಧ್ಯಕ್ಷರು, ನಾನು ಗೌರವಾಧ್ಯಕ್ಷರು, ನಾವು ಸುಮಾರು ಜನ ಸೇರ್ಕೊಂಡು ಒಂದು ಇನ್ನೋವಾ ಕಾರ್ ಮಾಡಿಕೊಂಡು ಆ ಸರೂರು ಕ್ಷೇತ್ರಕ್ಕೆ ಹೋಗಿದ್ದು. ನಾವು ಸ್ವಾಮೀಜಿಗೆ ತಿಳಿಸಿದ್ದಿಲ್ಲ. ಅಲ್ಲಿಗೆ ಹೋಗಿ ಆ ಸ್ಥಳ ಪರಿಶೀಲನೆ ಮಾಡ್ಕೊಂಡ್ಮೇಲೆ ಅದು ಸ್ವಾಮೀಜಿ ಫೋನ್ ಹಾಕಿದ್ವಿ ನಾವು. ಆಮೇಲೆ ಅವ್ರು ಬಂದು ನಮ್ಮ ಜೊತೆಗೆ ಕೂಡಿ ಕೇಳಿದ್ದಾರೆ. ನಿಜಕ್ಕೂ ನಾವು ಹೇಳ್ತೀವಿ, ನಾವು ನಮ್ಮ ಆಲಮತದ ಏನು ಮೂಲ ಪುರುಷ ರೇವಣಸಿದ್ದೇಶ್ವರ ಆ ಒಂದು ಕ್ಷೇತ್ರ ಇದೆಯಲ್ಲ, ಬಹಳ ಪುಣ್ಯ ಕ್ಷೇತ್ರ. ಅದು ಸುಮಾರು 1,000 ಎಕರೆ ಇದೆ ವಿಸ್ತೀರ್ಣ. ಅದು ಆ ಪೀಠದ ಒಂದು ವ್ಯಾಪ್ತಿ. ಅದು
ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಅಲ್ಲೇ ನಿವಾಸಿಗಳಿದಾರಲ್ಲ, ಅಲ್ಲಿ 2 ಪೀಠಗಳಲ್ಲಿ 2 ಬೇರೆ ಬೇರೆ ಪೀಠಗಳಲ್ಲಿ ಒಂದು ತೂಕದ ಗುಡ್ಡ ಅಂತ ಬರುತ್ತೆ. ತೂಕದ ಗುಡ್ಡ ಅದು ಒಂದು 50 ಎಕರೆ ವ್ಯಾಪ್ತಿಯ ಒಂದು ಇದು ವಿಭಾಗ. ಇನ್ನೊಂದು ಹಿರೇಗುಡ್ಡ ಅಂತ ಬರುತ್ತೆ. ಹಿರೇಗುಡ್ಡ ಅಲ್ಲಿ ರೇವಣ ದೇಶದ ಬೆಟ್ಟದ ಮೇಲೆ ಆ ದೇವಸ್ಥಾನ ಪೀಠ ಇದೆ. ಅದು ಸುಮಾರು ಒಂದು 3 ಎಕರೆ ವ್ಯಾಪ್ತಿ ಇರ್ಬೋದು. ಅದು ನಾವು ಕೇಳ್ಪಟ್ಟಿದ್ದು ಮೊನ್ನೆ ರೀಸೆಂಟಾಗಿ ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿಬಿಟ್ಟು ಆ ಹಿರೇಗುಡ್ಡಕ್ಕೆ ಭಾಳ ಚೆನ್ನಾಗಿದೆ ಅದಕ್ಕೆ ವ್ಯವಸ್ಥೆ. ಅಲ್ಲಿ ಛತ್ರಗಳು ಕಟ್ಟಬೇಕು, ಪ್ರವಾಸಿ ಮಂದಿರಗಳು ಕಟ್ಟಬೇಕು, ಗೆಸ್ಟ್ ಹೌಸ್ ಕಟ್ಟಬೇಕು. ತಮ್ಮ ಸರ್ಕಾರದಿಂದಲ್ಲ 5 ಕೋಟಿ ಅಮೌಂಟ್ ಅದಕ್ಕೆ ರಿಲೀಸ್ ಮಾಡಿದ್ದಾರೆ. ಕೆಲಸ ಶುರುವಾಗಿದೆ. ಹಿರೇಗುಡ್ಡ ಭಾಳ ಅದ್ಭುತವಾಗಿದೆ. ಅದೇನಾಗಿದೆ ಅಂದರೆ ಆ 2 ಪೀಠಗಳ ಮಧ್ಯೆ ಸಾಮರಸ್ಯ ಇಲ್ಲ. ಈ ಪೀಠದ ಆ ಪೀಠಕ್ಕೆ ಹೋಗಿಲ್ಲ, ಆ ಪೀಠದಲ್ಲಿ ಅದೇ ಒಂದು ದೊಡ್ಡ ದುರಂತ. ಆಮೇಲೆ ಮನೆಗೆ ಸ್ವಾಮೀಜಿಗಳು ನಮಗೆ ಪರಿಚಯ ಮಾಡಿಕೊಟ್ರು ನಮಗೆಲ್ಲವ. ಇದ್ರ ನಾನು ಈ ಪೀಠಕ್ಕೆ ನಾನು ಸನ್ಯಾಸಿ ದೀಕ್ಷೆ ತಗೊಂಡಿದ್ದೀನಿ. ಪೀಠಕ್ಕೆ ನಾನು ನಿಯೋಜನೆ ಆಗಿಬಿಟ್ಟು ಪಟ್ಟಾಭಿಷೇಕ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಅವರು ನಾವು ಕೂಡ ಅಲ್ಲಿ ಚರ್ಚೆ ಮಾಡಿ ಎಲ್ಲ ಕಡೆ ನನಗೆ ಪರಿಚಯ ಮಾಡಿಕೊಟ್ರು. ಆಮೇಲೆ ರೇವಣ ಸಿದ್ದೇಶ್ವರದ ಬಗ್ಗೆ ನಮಗೆ 15 ವರ್ಷ ಗೊತ್ತಿದ್ದಿಲ್ಲ ನಮಗೆ. ಅವರೆಲ್ಲ ನಮ್ಗೆ ಪರಿಚಯ ಮಾಡಿಕೊಟ್ರು ಪಾಪ ನಮಗೆ ಗೋತ್ನಲ್ಲಿ. ಅಲ್ಲಿ ರೇವಣ ಸಿದ್ದೇಶ್ವರ ದೊಡ್ಡ ಊರದು, ಹುಟ್ಟಿದ ಊರು ಅದು. ಕೊಲ್ಲಿಪಾಕಿ ಅಂತ ಬರುತ್ತೆ. ಕೊಲ್ಲಿಪಾಕಿ ಅದು ಆಂಧ್ರದಲ್ಲಿದೆ. ಅಲ್ಲೇ ಪವಾಡ ಮಾಡಿದ್ರು. ಕೊಲ್ಲಿಪಾಕಿ ಹುಟ್ಟಿದೂರನ್ನು ಹುಟ್ಟಿದೂರು ಸರೂರನೇ ಮುದ್ದೇಪೇಟೆ ತಾಲೂಕು ಬಿಜಾಪುರ ಜಿಲ್ಲೆ. ಅದೇ ಅವರ ಧಾರ್ಮಿಕ ಕ್ಷೇತ್ರ ಅಂತ ಹುಟ್ಟಿ ಎಲ್ಲ ಅವರು ಪವಾಡ ಮಾಡಿದ್ದು, ಎಲ್ಲ ಅವರು ಧಾರ್ಮಿಕ ಆಚರಣೆ ಮಾಡ್ತಿರೋದು ಅಲ್ಲೇನೆ. ಎಲ್ಲಿ ಸರೂರಿನಲ್ಲಿ ಕೊಲ್ಲಿಪಾಕಿ ಅಂತ ಬರ್ತದೆ, ಆಂಧ್ರದಲ್ಲಿ ಬರ್ತದೆ. ಅಲ್ಲಿ ಅವರು ಪವಾಡ ಮಾಡುವಂಥ ಜಾಗ ಆ ಕ್ಷೇತ್ರದಲ್ಲಿ ಅಡ್ಡಾಡಿಬಿಟ್ಟು ಅದೇ ಒಂದು ಶಾಖಾ ಪದ್ಧತಿ ಇರ್ತದೆ. ಈಗ ಏನಾಗಿದೆ ಅಂದರೆ ನಮ್ಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅಂತ ಇವಾಗ. ಈ ಮೂಲ ರೇವಣ ಸಿದ್ದೇಶ್ವರ ಇದು ನಮ್ಮ ಆಲಮರದ ಮೂಲ ಪುರುಷರು ರೇವಣ ಸಿದ್ದೇಶ್ವರ. ಅವರ ಅಪ್ಪಾಜಿ ಶಾಂತಮುತ್ತಯ್ಯ ಅಂತ ಅಂದ್ಬಿಟ್ಟು, ತಾಯಿ ಹೆಸರು ಮಹಾದೇವಿ ಅಂತ. ರೇವಣ ಸಿದ್ದೇಶ್ವರ ಅಪ್ಪಾಜಿ ಶಾಂತಮುತ್ತಯ್ಯ ಮತ್ತು ಮಹಾದೇವಿ. ಶಾಂತಮುತ್ತಯ್ಯ ಅಂತಂದರೆ ನಮ್ಮ ಗುರುಗಳ ಮೂಲ ಪುರುಷ ಪೆದ್ದಣ್ಣ ಅಂತ ಬರ್ತಾರೆ, ಪದ್ಮಗೊಂಡ ಅಂತ ಬರ್ತಾನೆ. ಆ ಪದ್ಮಗೊಂಡನ ಮಗ ಶಾಂತಮುತ್ತಯ್ಯ ಅಂತ. ಇದು ಒಂದು ಇತಿಹಾಸ ನಾನು ಅದು ಕೇಳ್ಕೊಟ್ಟಿದ್ದೆ. ಬಟ್ ಅದು ಏನಾಗಿದೆ ಅಂತಂದರೆ ಆ ಊರಿನಲ್ಲಿ ಒಂದು ಸಾಮರಸ್ಯ ಇಲ್ಲ. ಅದಕ್ಕೆ ಈ ಸ್ವಾಮೀಜಿಯವರು ಈಗ ಆ ಒಂದು ರೇವಣ ಸಿದ್ದೇಶ್ವರ ಪರಂಪರೆ ಇದೆಯಲ್ಲ, ಅದಕ್ಕೆ ನಾನು ಸ್ವಾಮೀಜಿ ಆಗ್ತೀನಿ, ಪಟ್ಟಾಭಿಷೇಕ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಪೂರ್ವ ತಯಾರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರೀಗ ಈ ಒಂದು ಪೂರ್ವಭಾವಿ ಒಂದು ಸಭೆ ಆಯೋಜನೆ ಮಾಡಿದ್ರು. ಈಗ ಪ್ರಥಮವಾಗಿ ಅವರಿಗೆ ಅಲ್ಲಿ ಜಾಗ ಬೇಕಿವಲ್ಲ, ಪೀಠ ಸ್ಥಾಪನೆ ಮಾಡೋಕ್ಕೆ ಅದು ಜಾಗ ಬೇಕಾಗಿದೆ. ಅಲ್ಲಿ ಅದು ಮೂಲಭೂತ ಒಂದು ಅವಶ್ಯಕತೆ ಇವಾಗ ಅದು ಬೇಕಾಗಿದೆ. ಸೊ ಎಲ್ಲ ಕುರಿತು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಆಮೇಲೆ ಈ ಒಂದು ಸಭೆಗೆ ಇವತ್ತು ನಮ್ಮ ತಿಂತಿಣಿ ಸ್ವಾಮೀಜಿಗಳು ಅವ್ರು ಭಾಗವಹಿಸಬೇಕಾಗಿತ್ತು. ಯಾಕಂದರೆ ಅವರೇ ಮುಖ್ಯ ಇದ್ರು ಈ ಸಭೆಗೆ. ಅವರೇ ಎಲ್ಲ ಆಶ್ವಾಸನೆ ಕೊಟ್ಟು ಇದೆಲ್ಲ ಮಾಡಬೇಕು, ಫಂಕ್ಷನನ್ನು ಮಾಡಬೇಕು, ಇದೆಲ್ಲ ಕಾರ್ಯಕ್ರಮ ಏನು ಮಾಡಬೇಕು ಬೆಂಗಳೂರು ಸಭೆಗೆ ಅವರೇ ಗೇಟ್ ಕೊಟ್ಟಿರೋದು. ಬಟ್ ಈಗ ನಾನು ಕೇಳ್ಪಟ್ಟಿದ್ದು ಸ್ವಾಮೀಜಿಯಿಂದವ ಅವ್ರಿಗೇನೋ ಸ್ವಲ್ಪ ಅನಾರೋಗ್ಯ ಒಂದು ನಿಮಿತ್ತ ಅವರು ಈ ಸಭೆಗೆ ಭಾಗವಹಿಸೋಕ್ಕಾಗ್ತಿಲ್ಲ ಅಂತ ನಾನು ಕೇಳ್ಪಟ್ಟೆ. ಸೊ ಈಗ ನಾವು ಎಲ್ಲ ನಮ್ಮ ರಾಜ್ಯದಾಗ ನಾವೇನಲ್ಲಿ ಭಾಗವಹಿಸಿದ್ವಿ, ನಾವು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಸಂಘಟನಾ ಕಾರ್ಯದರ್ಶಿಗಳು, ನಾವೆಲ್ಲರೂ ಕೂಡ ಈಗ ನಮ್ದೇನಪ್ಪ ಅಂತಂದರೆ ನಾವು ಯಾರ ಜೊತೆ ಪೈಪೋಟಿ ಮಾಡ್ತಾ ಇಲ್ಲ. ನಾವು ಪೈಪೋಟಿ ಇಲ್ಲ. ಇದು ಏನಾಗಿಬಿಟ್ಟಿದೆ ಅಂತ ಅಂದ್ಬಿಟ್ರೆ, ಕನಕ ಪೀಠ ಇತ್ತಲ್ಲ, ಇದೊಂದು ಪ್ಯಾರಲ್ ಪೀಠ ಅಂತಂದ್ರೆ ಒಂಥರ ಒಂದು ಸುದ್ದಿ ಇವಾಗ. ಬಟ್ ಅದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ನಾನು ಕೂಡ 97 ಗುರುಪೀಠ ಆಗಿದ್ದಾಗ ಚಿತ್ರದುರ್ಗ ಜಿಲ್ಲೆ ಸಂಘಟನೆ ಮಾಡಿದ್ದೆ. ನಾನು ಹೊರಗಡೆ ಅಧ್ಯಕ್ಷ ಆಗಿದ್ದೆ. ನಮ್ಮ ಬಿಡಪಡಿ ಗುರುಪೀಠದ ಅಧ್ಯಕ್ಷ ಆಗಿದ್ದೆ. ನಾನು ಮಠದ ಸ್ಥಾಪನೆ ಮುಂಚೂಣಿಯಾಗಿ ಕೆಲಸ ಮಾಡಿದ್ದೆ. ಬಟ್ ಆ ಒಂದು ಮಠದ ಒಂದು ಚಟುವಟಿಕೆ ಬೇರೆ ಇವಾಗ ಯಾವುದೋ ಕಾಗಿದರೆ ಮಾಡಿದ್ರು. ಅವರು ರಾಜಕೀಯ ಸಂಘಟನೆ ಆಗ್ತಿದೆ ಅವ್ರ ಕಡೆಯಿಂದಲ್ಲ, ಆಮೇಲೆ ಸಾಮಾಜಿಕ ಸಂಘಟನೆ ಆಗ್ತಿದೆ, ಶೈಕ್ಷಣಿಕ ಸಂಘಟನೆ ಆಗ್ತಿದೆ, ಧಾರ್ಮಿಕ ಸಂಘಟನೆ ಆಗ್ತಿದೆ. ಅವೆಲ್ಲ ದೊಡ್ಡ ಪ್ರಮಾಣದ ಮೆಸೇಜ್ ಅದು ಕಾಗಿದರೆ ಬಿಟ್ಟಿತ್ತು. ಅದಕ್ಕೂ ಇದು ನಾವು ಏನು ವಿಚಾರ ನಾವು ಹೋಲಿಕೆ ಮಾಡೋಂಗೇ ಇಲ್ಲ. ಇದು ಸ್ವಾಮೀಜಿ ಏನಪ್ಪ ಅಂತಂದ್ರೆ, ನನ್ನ ಒಂದು ಅಭಿಪ್ರಾಯ ಏನಂತಂದರೆ,
ಇದು ಧಾರ್ಮಿಕ ಒಂದು ಚಳವಳಿಕೆ. ಈಗ ರೇವಣಸಿದ್ದೇಶ್ವರ ಇತಿಹಾಸ, ಅವರ ಪರಂಪರೆಯನ್ನು ಅವರು ಇದನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಈ ಪೀಠದ ಒಂದು ದೇವದೇಶ ಚಿಂತನೆ ಅಂತ ನಾನು ಭಾವಿಸ್ತೀನಿ. ಸೊ ಅದನ್ನು ಸ್ವಾಮೀಜಿಯವರು ಕೂಡ ಅದನ್ನು ವ್ಯಕ್ತಪಡಿಸಿರೋದನ್ನ ನಾನು ಈ ಪೀಠದ ಒಂದು ಪರಂಪರೆಯನ್ನು ಬೆಳೆಸಬೇಕು. ಅವರೇ ವಂಶಸ್ಥರು, ಇವರು ಕೂಡ ಸರ್ವರು ಅದೇ ಮೂಲದ ವಂಶಸ್ಥರು. ಈಗೆಲ್ಲ ಒಂದು ಚರ್ಚೆ ಈಗಾಗಲೇ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇದೇನಿವತ್ತು ನಾವು ಈಗ ನಿಜಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ಇಷ್ಟು ಜನ ಭಾಗವಹಿಸ್ತಿದ್ದೀರ, ನೀವೇ ಗಾಡಿ ಕಚ್ಚಕ್ಕೆ ಇದ್ದು ನೀವೇ ವಾರಂಟಿಯೇ ಭಾಗವಹಿಸ್ತೀರಿ. ಅದು ಭಾಳ ನನಗೆ ರುಚಿಯಾಗಿದೆ. ಮತ್ತು ಬಳ್ಳಾರಿ ಆಯಿತು, ರಾಯಚೂರು, ಚಿತ್ರದುರ್ಗ, ಕಡೂರು, ಮಂಗಳೂರು, ಅನೇಕ ಭಾಗದಿಂದ ಅನೇಕ ಜನರು ನಿಜಕ್ಕೂ ಕೂಡ ರೇವಣಸಿದ್ದೇಶ್ವರ ಒಂದು ಮೂಲಪೀಠದ ನೀವೆಲ್ಲರೂ ಕೂಡ ಅದರ ಅಭಿಮಾನಿಗಳಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಈ ಒಂದು ಸಭೆಗೆ ನಾನು ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಮೀಜಿ ಪರವಾಗಿ ಅತ್ಯಂತ ತುಂಬುರುಗಿಯದ ನಾನು ಸ್ವಾಗತ ಕೋರ್ತೇನೆ. ಆಮೇಲೆ ಈ ಒಂದು ವಿಷಯವಾಗಿ ನನಗಿಂತಲೂ ಕೂಡ ನಮ್ಮ ವಿದ್ವಾಂಸರಿಗೂ ಲಿಂಗಾಯ ಆಲಪ್ಪ ಅಂತ ಅಂದ್ಬಿಟ್ಟು ನನಗೆ ತುಂಬ ವರ್ಷದ ಪರಿಚಯ ಅವರು ಈ ಪೀಠದ ಒಂದು ಇತಿಹಾಸವನ್ನು, ಪರಂಪರೆಯನ್ನು ಈ ಒಂದು ಸಭೆಗೆ ಅದನ್ನು ನೀವು ಪ್ರಾಸ್ತಾವಿಕ ಭಾಷೆ ಮುಖಾಂತರ ಅದನ್ನು ನೀವು ತಿಳಿಸ್ಬೇಕು ಅಂತ ಬಿಟ್ಟು ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ನಾನು ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ಸ್ವಾಮೀಜಿಪರವಾಗಿ ಈ ಸಭೆಗೆ ತುಂಬ ಹೃದಯದ ಸ್ವಾಗತ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ಮತ್ತು ಆ ಒಂದು ಸರೂರು ಜಗದ್ಗುರು ರೇವಣಸಿದ್ದೇಶ್ವರ ಒಂದು ಪೀಠದ ಮೂಲ ಪೀಠದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಬಾಬುರ ಆನಂದ ಪಂಡಿತ ಧನ್ಯವಾದಗಳು. ಕಾರ್ಯಕ್ರಮದ ವಾಸ್ತವಿಕವಾಗಿ ನಮ್ಮ ಡಾಕ್ಟರ್ ಲಿಂಗಳ್ಳಿ ಆಲಪ್ಪನವರು ಈ ಒಂದು ಸಭೆಯನ್ನು ಗಂಗಾಧರ ಕೋಟಿ ಅವರು ನಮ್ಮ ಈ ಒಂದು ಪೀಠದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಮಗೆಲ್ಲರಿಗೂ ತಿಳಿಪಡಿಸ್ತಾರೆ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಗಂಗಾಧರ ಕೋಟಿ, ತುಮಕೂರಿನಲ್ಲಿ ಇದ್ದೀನಿ. ಇಂದಿನ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸ್ವಾಮಿಗಳ ಹರಿದಾವರಿಗಳಲ್ಲಿ ನಮಸ್ಕರಿಸುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳಿಂದ ನಮ್ಮ ಪ್ರಿನ್ಸಿಪಾಲ್ ಆನಂದ ಪಡೆದಿದ್ದಾರೆ. ಇಲ್ಲಿ ಸ್ನೇಹಿತರೆ, ಒಂದು ಗಮನ ಇರಲಿ, ಕನಕ ಗುರುಪೀಠಕ್ಕೆ ಇದು ಪರ್ಯಾಯ ಅಲ್ಲ. ನಂಬರ್ 1. ನಂಬರ್ 2, ಕನಕ ಗುರುಪೀಠ ಬೇರೆ, ಸರೂರು ಶಾಂತಮೂರ್ತಯ್ಯನ ಪೀಠವೇ ಬೇರೆ. ರೇವಣ ಸಿದ್ಧ ಪರಂಪರೆಯ ಅಂಗವಾಗಿ ಈಗ ನಾನು ರೇವಣ ಸಿದ್ಧನ ಕುರಿತು ಆತನ ಪರಂಪರೆಯನ್ನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ 4 ರಾಜ್ಯಗಳನ್ನು 63,000 ಕಿಲೋಮೀಟರ್ಗಳ ಕ್ರಮ ಮಾಡಿಸಿ 5 ವರ್ಷಗಳ ದೀರ್ಘವಾದ ಅಧ್ಯಯನದ ಎಲ್ಲ ಆಳವನ್ನು ನಾನು ಕಳೆದು ಪುಸ್ತಕ ಮಾಡಿ PhD ತಗೊಂಡಿದ್ದೇನೆ. ಅದೇನೇ ಇರಲಿ, ಇಲ್ಲಿ ಏನಂದರೆ 11ನೇ ಶತಮಾನದ ಕೊನೆಯ ಭಾಗದ ಸಂದರ್ಭ ಮತ್ತು 12ನೇ ಶತಮಾನದ ಅಂತ್ಯದ ವೇಳೆಗೆ ಸುಮಾರು 117 ವರ್ಷಗಳ ಕಾಲ ಬಾಳಿ ಬದುಕಿದ್ದ ಸಿದ್ಧ ಪರಂಪರೆಯ ಸಿದ್ಧ ಪುರುಷ ರೇವಣ ಸಿದ್ಧ. ಇದು 12ನೇ ಶತಮಾನ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಬಂದವನು ಕನಕ. ಕನಕ ಒಬ್ಬ ಸಂತ, ಸಮಾಜ ವಿಜ್ಞಾನಿ, ಕೀರ್ತನಕಾರ, ಕವಿ ಮತ್ತು ಯೋಧ ಮತ್ತು ಗಣನಾಯಕ. ಅವನೇ ಬೇರೆ, ಇವರೇ ಬೇರೆ. ಇದು ಯಾಕೆ ಹೀಗೆ ಬಂತು, ಅವ್ರನ್ನ ಯಾಕೆ ಮುನ್ನೆಲೆಗೆ ತಂದರು ಅಂದರೆ, ಕನಕ ನಮಗೆ ಸಾಂಸ್ಕೃತಿಕ ನಾಯಕ. ಕನಕ ಅಂದ ತಕ್ಷಣ ನಮ್ಮ ಕಾರ್ ಮೇಲೆ, ನಮ್ಮ ಎಲ್ಲ ವೆಹಿಕಲ್ ಮೇಲೆ ಒಂದು ಜೈ ಕನಕ ಅಂತ ಬರ್ಕೊಂಡ್ರೆ ಅದೊಂದು ಐಕಾನ್ ಆಗಿ ಟ್ರೀಟ್ ಆಗುತ್ತೆ. ಆ ಉದ್ದೇಶದಿಂದ ಸಾಫಲ್ಯ ಆಗ್ತದೆ. ಅದು ಬೇರೆ ಕಾರಣಗಳಿಂದ ಸಮಾಜವನ್ನು ಒಗ್ಗೂಡಿಸೋದ್ರಲ್ಲಿ ನಾನು ಕೃಷ್ಣ ಮೇಲ್ದಂಡೆಯಲ್ಲಿ ಎಂಜಿನಿಯರ್ ಆದ ಸಂದರ್ಭದಲ್ಲಿ ಅವ್ರು ಹೇಳಿದಂಗೆ 92ನೇ ಇಸ್ವಿಯಲ್ಲಿ ಕನಕ ಗುರುಪೀಠ ಆ ಒಂದು
ಪಟ್ಟಾಭಿಷೇಕವನ್ನು ನಾವೆಲ್ಲ ಭಾಗವಹಿಸ್ತೀವಿ ಸ್ನೇಹಿತರೆ. ಹೀಗಾಗಿ ಅದೇ ಬೇರೆ ಇದೇ ಬೇರೆ. ಇಲ್ಲಿ ಯಾಕೆ ಇನ್ನು ಬೇರೆ ಆಗ್ತಾರೆ ಅಂದರೆ, ನಮ್ಮ ಭಾರತದ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಚಿಕ್ಕದಾಗಿ ನಾನು ಹೇಳ್ತೀನಿ. ನಮ್ಮಲ್ಲಿ ಸಿದ್ಧ ಪರಂಪರೆಗಳಿದ್ದಾವೆ. ಬೌದ್ಧ ಸಿದ್ಧ, ಜೈನ ಸಿದ್ಧ, ಕಪಾಲಿ ಸಿದ್ಧ, ಮಹೇಶ್ವರ ಸಿದ್ಧ, ನಾಥ ಸಿದ್ಧ, ನೆಕ್ಸ್ಟ್ ಶೈವ ಸಿದ್ಧ ಅಂತ ಪರಂಪರೆಗಳಿದ್ದಾವೆ. ಇದರಲ್ಲಿ ಹೆಚ್ಚು ಜನಪ್ರಿಯವಾದದ್ದು ಈ ಭಾರತದಂಥ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹರಡಿದ್ದ ಪರಂಪರೆ ನಾಥ ಪರಂಪರೆ. ನಾಥ ಪರಂಪರೆಯ ಕೊನೆಯ ಕುರುಹಾಗಿ ಬಂದಂಥದ್ದು ಈ ರೇವಣಸಿದ್ಧ ಪರಂಪರೆ. ಅಲ್ಲಿ ಆ ರೇವಣಸಿದ್ದೇಶ್ವರ ಮಹಾಕಾವ್ಯದಲ್ಲಿ ಅವರೆಲ್ಲವನ್ನೂ ಹೇಳ್ತಾರೆ. ಏನಾಗಿದೆ ಹಾಗಾದರೆ ಇದನ್ನು ಯಾಕೆ ನಾವು ತಗೊಂಡ್ವಿ? ಇಂಥ ಬಹುದೊಡ್ಡ ಒಂದು ಸಮಾಜಕ್ಕೆ ಬಹಳ ಆಳವಾದ ಹಿನ್ನೆಲೆ ಇತ್ತು. ಅದೇ ಆದ ಇತಿಹಾಸಗಳಿದ್ದಾವೆ, ಮಹಾಪುರುಷರಿದ್ದಾರೆ, ಸಾಂಸ್ಕೃತಿಕ ನಾಯಕರಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆ ವಿಂಗಡಣೆ ಮಾಡಿಕೊಳ್ಬೇಕು ಅಂತ ಯೋಚನೆ ಈ ಸಮಕಾಲೀನ ಚಿಂತಕರಿಗೆ, ನಮ್ಮ ಜೊತೆಗೆ ಡಾಕ್ಟರ್ ಲಿಂಗಡೆ ಹಾಲಪ್ಪ ಇದ್ದಾರೆ, ಎಫ್ ಹಳ್ಳಿಕೇರಿದ್ದಾರೆ, ಅದೇ ಸುಮಾರು 28 ವಿದ್ವಾಂಸರು ಉಳಿದಿದ್ದಾರೆ. ಅನೇಕ ಸಮಾಜದ ಬಗೆಗಿನ ಪುಸ್ತಕಗಳನ್ನು ಪರಿಚಯಗಳನ್ನ ಅವೆಲ್ಲ ಮಾಡಿಕೊಳ್ಳೋಣ. ಇತ್ತೀಚಿನ ಪರೆಯಲ್ಲಿ ಸ್ನೇಹಿತರೆ, ನಮ್ಮ ಗುರುವರಿಗೆ 3 ಗುರು ಪರಂಪರೆಗಳಿದ್ದಾವೆ. ಒಂದು ರೇವಣ ಸಿದ್ಧ ಗುರು ಪರಂಪರೆ, 2 ಸಿದ್ಧರಾಮ ಪರಂಪರೆ, 3 ಅಮೋಘ ಸಿದ್ಧ ಗುರು ಪರಂಪರೆ. ಈಗ ಮೊದಲು ರೇವಣ ಸಿದ್ಧ ಪರಂಪರೆ ಕುರಿತು ನಾನು ಅಧ್ಯಯನ ಮಾಡಿ ಪ್ರಬಂಧ ಮಂಡನೆ ಮಾಡಿದ್ದೆ. ಅದು ಆಲ್ರೆಡಿ ಪುಸ್ತಕ ರೂಪದಲ್ಲಿ ಬಂದಿದೆ. ಎರಡನೇದು ಅಮೋಘಿ ಸಿದ್ಧ ಪರಂಪರೆ ಅಂತ ಬರುತ್ತೆ. ಅಮೋಘಿ ಸಿದ್ಧ ಪರಂಪರೆ 15ನೇ ಶತಮಾನ, 12ನೇ ಶತಮಾನದ ರೇವಣ ಸಿದ್ಧ, 15ನೇ ಶತಮಾನದ ಅಮೋಘಿ ಸಿದ್ಧ ಮತ್ತು 13ನೇ ಶತಮಾನದ ಸಿದ್ಧರಾಮ ಪರಂಪರೆ. ಈ ಸಿದ್ಧರಾಮ ಪರಂಪರೆ ಯಾಕೆ ನಾನು ಮೊದಲು ಹೇಳಿಲ್ಲ ಅಂದರೆ, ಅವರು ಭಂಡಾರ ಪರಂಪರೆಯಿಂದ ವಿಭೂತಿ ಪರಂಪರೆಗೆ ತಿರುಗಿಬಿಟ್ಟ. ಅದನ್ನು ನೇರವಾಗಿ ಹೇಳ್ಬೇಕಂದ್ರೆ, ಅವರು ಲಿಂಗದಾನ ಮಾಡತಕ್ಕ ಸಂದರ್ಭಗಳು ಬಂದು ನಮ್ಮ ಭಂಡಾರವನ್ನು ಬಿಡ್ತಕ್ಕಂಥ ವಚನ ಸಾಹಿತ್ಯದ ಪ್ರಭಾವಕ್ಕೊಳಗಾಗಿ ಆ ಕಾಲ ಬಸವಾದಿ ಪ್ರಮಥರ ಇದ್ದಾಗಿ ಅವ್ರು ಬಿಟ್ಟರು. ಆ ಕಾರಣದಿಂದ ಸಿದ್ಧರಾಮ ಪರಂಪರೆ ಹೆಚ್ಚಾಗಿ ಹೇಳಲ್ಲ. ಆದರೆ ಸಿದ್ಧರಾಮನು ಕೂಡ ಈ ಸಮಾಜಕ್ಕೆ ಶ್ರೀರಾಮನು, ಅವರು ಗುರು ಪರಂಪರೆ ಒಂದು ಭಾಗಗಳು. ಹೀಗೆ 3 ಗುರು ಪರಂಪರೆ. ಇದನ್ನು ಮೊದಲು ನಾವು ಮನೆಗಾಲ. ಹಾಗಾದರೆ ಕನಕ ಗುರುಪೀಠಕ್ಕೂ ಈ ನಾವು ಮಾಡೋ ಕೆಲಸಕ್ಕೆ ಸಂಬಂಧ ಇದೆಯಾ? ಇಲ್ಲ. ಅಲ್ಲಿಯೂ ಕೂಡ ರೇವಣ ಸಿದ್ಧನ ಸ್ಥಾಪನೆ ಮಾಡಿದ್ದಾರೆ. ಯಾಕೆ? ನಮಗೆ ಗುರು ಪರಂಪರೆ ಕೊಟ್ಟ ಗುರುವಾದಂಥ ಅದು 11ನೇ ಶತಮಾನದ ಅಲ್ಲಮನ ಹಿರಿಯ, ಅಲ್ಲಮಕ್ಕಿಂತ ಹಿರಿಯ, ಬಸವಣ್ಣನಕ್ಕಿಂತ ಹಿರಿಯ ರೇವಣ ಸಿದ್ಧ. ಆ ಬಸವಣ್ಣ ಮತ್ತು ರೇವಣ ಸಿದ್ಧರ ಮುಖಾಮುಖಿ ಆಗೋದಿಲ್ಲ. ಅಷ್ಟರಲ್ಲಿ ದಕ್ಷಿಣ ಕರ್ನಾಟಕದ ಕಡೆಗೆ ಮಾಡಿದ್ರು. ಆಗಿನ ಕರ್ನಾಟಕದ ಭೂಪಟ ಈಗಿನ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಇವೆಲ್ಲ ಒಳಗೊಂಡಿದೆ. ನನ್ನ PhD ಕ್ಷೇತ್ರಕ್ಕಾಗೂ ಈ 4 ರಾಜ್ಯಗಳಲ್ಲಿ ನಾನು ಅಲ್ದಾಡಿದ್ದೇನೆ. ಸಮಗ್ರ ಮಾಹಿತಿಗಳನ್ನು ಕಟ್ಟಿಕೊಟ್ಟಿದ್ದೆ. ಇದು ಒಂದು ವಿಷಯ. ಹಾಗಾದರೆ ಸರೂರು ಈಗ ಸ್ವಾಮಿಗಳು ನಮ್ಮ ಮುಂದಿದ್ದಾರೆ. ಇಲ್ಲಿ ಸರೂರು ಅಂದರೆ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರು ಗ್ರಾಮ. ಸರೂರು ಗ್ರಾಮ ಹಾಲುಮತ ಕಾಶಿ ಅಂತ ಕರೀತಾರೆ. ಹಾಲುಮತ ಕಾಶಿ. ಕುರುಬರಾಗಿ ಹುಟ್ಟಿದ ಮೇಲೆ ಒಂದು ಬಾರಿಯಾದರೂ ಕೂಡ ನೀನು ಸರೂರು ಗ್ರಾಮಕ್ಕೆ ಹೋಗಿ ಬರಬೇಕು ಅಂತಕ್ಕಂಥ ವಾಡಿಕೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇದೆ. ಇದು ಎಷ್ಟರ ಮಂದಿಗೆ ನನಗೆ ಗೊತ್ತಿದೆ ಸಮಾಜಕ್ಕೆ, ನಾವು ಯಾಕಾಗಿ ಅಲ್ಲಿ ಹೋಗಬೇಕು ಅನ್ನೋದು ಬಹಳ ಮುಖ್ಯ. ನಾನು ಸರೂರು ಕ್ಷೇತ್ರವನ್ನು ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ನೋಡಿದಾಗ ಅಲ್ಲಿ 2 ಗುರು ಮನೆತನಗಳಿವೆ. ಒಂದು ಮಂಕೋಡೆಯರು, ಒಂದು ಶಾಂತಮುತ್ತಯ್ಯನ ವಂಶಸ್ಥರು. ಹಾಗಾದರೆ ಈ ರೇವಣ ಸಿದ್ಧ ಯಾರು? ರೇವಣ ಸಿದ್ಧ ಅಲ್ಲಿ ಹುಟ್ಟಿದ್ದಲ್ಲ, ಅಲ್ಲಿ ಶಾಂತಮುತ್ತಯ್ಯ ನೆಲೆಸಿದ್ರು ಬೆವರಲ್ಲಿ, ಅವರ ಶಿಷ್ಯಂದರಾಗಿ. ಈಗ ನಗರ ಪವಾಡ ನಮ್ಮ ಚಿಕ್ಕನಾಗಿನಲ್ಲಿ ಅದ್ಭುತವಾದ ಪರಶುರಾಮ ಅಂತ ಇದ್ರು. ಪರಶುರಾಮ ಅಂತ ಶಿವನೇ ಒಡೆಯರೇ ಇದ್ದಾರೆ. ಅದ್ಭುತವಾದಂಥ ಒಂದು ಕೃತಿ ಬರ್ತದೆ ನಗರ ಪವಾಡ, ಸತ್ತ ಗುರಿ ಬದುಕಿಸಿದ ಪವಾಡ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಐತಿಹಾಸಿಕ ಕಥೆಗಳು ನಮ್ಮ ಮುಂದೆ ಬಂದಿರ್ತವೆ. ಅದರಲ್ಲಿ ಶಾಂತಮುತ್ತಯ್ಯ ಅಂತ ಒಬ್ಬ ಕುರಿಗಾಗಿ ಈ ರೇವಣ ಸಿದ್ಧರು ಪಲ್ಲಕ್ಕಿ ಮೇಲೆ ಬರುವಾಗ ಅವರ ದಣಿವನ್ನು ಆರಿಸಿ ಮುಂದಕ್ಕೆ ಎಲ್ಲ ಕೊಟ್ಟಾಗ್ತಾರೆ. ಅವರಿಗೆ ಆಶೀರ್ವಾದ ಮಾಡ್ತಾರೆ ರೇವಣ ಸಿದ್ಧರು, ನೀನು ನಮ್ಮ ಮುಂದೆ ನಮ್ಮ ಕುರುಬರಿಗೆ ಅಂತ
ಬಸವಾದಿ ಪ್ರಮತರ ಮುಂದೆ ಈ ಶಾಂತ ಮುತ್ತಯ್ಯ ಸತ್ತ ಕುಡಿಯನ್ನು ಎಬ್ಬಿಸ್ತಾರೆ. ಆವಾಗ ಭಂಡಾರ ವಿಭೂತಿ ಎಲ್ಲ ಬಡದ ಮೇಲೆ ಹೇಳ್ತೀನಿ ನಾನು ಏನು ಅಂದರೆ ಸತ್ತ ಕುರಿ ಆ ಟಗರು ಮೇಲೆ ಬಿಡುತ್ತೆ. ಹಾಗಾಗಿ ಶಾಂತ ಮುತ್ತಯ್ಯನ ವಿಶೇಷ. ಆಗ ಅದರ ಕುರುಗಾಗಿ ಬಸವಾದಿ ಪ್ರಮತರು ನೀನು ಕುರುಬ ಕುಲಕ್ಕೆ ಶುರು ಆಗು ಅಂತೇಳಿ 3 ಏಣಿನ ಕಂಬಳಿಯನ್ನು ಕೊಡ್ತಾರೆ. ಏನು ಅಂದರೆ 100 3 7 ಹೀಗೆ ಕಂಬಳಿ ವಿವಿಧವಾದ ಕೆಲವು ಗುರುಸ್ಥಾನದಲ್ಲಿ ಯಾರು ಹಾಕಬೇಕು ಅದು ಕೊಟ್ಟು ಅದಕ್ಕೆ ಒಂದು ಬೆತ್ತವನ್ನು ಕೊಟ್ಟು ಅದರಿಂದ ಶಾಂತ ಮುತ್ತಯ್ಯ ಆಗ. ಹಾಗಾದರೆ ಈ ರೇವಣ ಸಿದ್ಧ ಇರೋಲ್ಲ ನಮಗೆ ಗುರು ಪರಂಪರೆ ಏನೇನು ಕಲಿಸುತ್ತೆ, ಸಂಸ್ಕಾರವನ್ನು ಕಲಿಸುತ್ತೆ, ವಿದ್ಯೆಯನ್ನು ಕಲಿಸುತ್ತೆ, ಜೊತೆಗೆ ಹೇಗೆ ನಡೆದುಕೊಳ್ಳುವ ರೀತಿ ನಿವಾಸಗಳನ್ನು ಹೇಳ್ತಾರೆ ಪರಂಪರೆ ಎಲ್ಲ ಇತರೆ ಸಮಾಜಕ್ಕೆ. ಹಾಗಾಗಿ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ನಮ್ಮ ಪರಂಪರೆ ಈಗ ಅದನ್ನು ವೀರಶೈವರು ನಮ್ಮದು ಪರಂಪರೆ ನಿಜ ಮಾಡಿ ಅವರು 15ನೇ ಶತಮಾನದ ಆಂಧ್ರ ಪ್ರದೇಶ ಬಂದಂಥ ಆರಾಧ್ಯ ಪರಂಪರೆಯವರು ಬಸವಣ್ಣನಿಗೆ ಪರ್ಯಾಯವಾಗಿ ಮತ್ತೊಬ್ಬ ಮನುಷ್ಯ ಬೇಕಾಗಿತ್ತು. ರೆಡಿಮೇಡ್ ರೇವಣ ಸಿಕ್ಕಲ್ಲ ಹೈಜಾಕ್ ಮಾಡ್ತಾರೆ. ಅದು ಏನೇ ಇರಲಿ ಅದು ನಿತ್ಯ ನಿರಂತರ ಹೋರಾಟ. ದೊಡ್ಡ ವ್ಯಕ್ತಿ ಆದಾಗ ಇವ ನಮ್ಮ ಅನ್ನೋದು ಸರಿ, ಎಲ್ಲರೂ ಹಾಗೆ ಅಂತಾರೆ, ಎಲ್ಲ ಸಮಾಜಕ್ಕೆ ಅಂತಾರೆ, ಹೆಸರು ಇಲ್ಲ. ಆದರೆ ನಿಜವನ್ನು ಮೂಲವನ್ನು ಅರಿಬೇಕಾಗಿದೆ. ಸೊರೂರಲ್ಲಿ ತೂಗುಡ್ಡ ಅಂತ ಹೇಳಿದ್ರು ಆನಂದಪ್ಪ. ಆ ತೂಗುಗುಡ್ಡ ಅಂತ ಅನೇಕ ದೂರದಲ್ಲಿದೆ. ಇಲ್ಲಿ 7 ಗುಡಿ ಅಂತೇಳಿ ಸೊರೂರಲ್ಲಿ ಅದು 9ನೇ ಶತಮಾನದಲ್ಲಿ ಶೈವ ಕೇಂದ್ರ. ಅಲ್ಲಿರ್ತಕ್ಕಂಥ 2 ಶಾಸನಗಳಿದ್ದಾವೆ. ಆ ಶಾಸನದ ಕೇಂದ್ರವಾಗಿ ಮಲ್ಲಿಕಾರ್ಜುನ ದೇವಾಲಯ ಅಂತಾರೆ. ಅದಕ್ಕೆ 7 ಗೋಪುರಗಳಿದ್ದಾವೆ. ಅದ್ರ ಮಟ್ಟ ಈ ಶಾಂತ ಮುತ್ತಯ್ಯನ ಗದ್ದಿಗೆ ಇದೆ. ಅದರಿಂದ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಮೂಲ ಸಂಪ್ರದಾಯಗಳು ಒಡೆಯರು ಎಲ್ಲ ನಮ್ಮ ಒಡೆಯರು ಕೂತಿದ್ದಾರೆ. ಇವರು ಮೂಲ ಸರೂರ ವಂಶಸ್ಥರು. ಇವರು ಶಾಂತ ಮುತ್ತಯ್ಯನ ವಂಶಸ್ಥರು ಎಲ್ಲ ಕಡೆ ಕಳಿಸ್ತಾರೆ. ಅವರು ಕಳಿಸಿ ಇನ್ನೂ ಕಡಿಮೆ ಬಿದ್ದಾಗ ಮತ್ತೆ ಬೇರೆಯವ್ರು ನೇಮಕ ಮಾಡಿದ್ದಾರೆ. ನಮ್ಮ ಎಲ್ಲ ಒಡೆಯರ ಪರಂಪರೆಗಳು ಇದ್ದಾರೆ. ಒಡೆಯರ ವಿಶೇಷ ವಿಚಾರಗಳು ಬೇರೆ ಇದ್ದಾರೆ, ಮದುವೆ ವಿವಾದಗಳು ಬೇರೆ ಇದ್ದಾರೆ, ಧಾರ್ಮಿಕ ಸಂಸ್ಕೃತಿ ಬೇರೆ ಇದ್ದಾರೆ, ಅವ್ರು ಅಂತಕ್ಕಂಥ ಕಷ್ಟ ನೋವುಗಳು ಬೇರೆ ಇದ್ದಾರೆ. ಅವ್ರಿಗೆ ಎಣ್ಣೆ ಕೊಡಲ್ಲ ನಮ್ಮ ಅಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ನಾವು ಒಂದು ಹೆಣ್ಣನ್ನು ಅವ್ರ ಬಿಟ್ಟು ಕೊಟ್ಟಾಗ ಆ ಶಿವದೀಕ್ಷೆ ಮಾಡೋದ್ರಲ್ಲಿ ಅವಳನ್ನು ಒಡೆಯರಮ್ಮನ ಆಗಿ ಮಾಡ್ತಕ್ಕಂಥದ್ದು. ಅವಾಗ ಗಂಡ ಸತ್ತುವುದು ಕೂಡ ಆ ಸಿಂಧೂರ ಮಾಂಗಲ್ಯ ತೆಗೆದಿಲ್ಲ. ಅವರು ನಿತ್ಯ ಸುಮಂಗಲಿ ಇದ್ದಾಗೇನೆ ಅಂತ ಶ್ರೇಷ್ಠತೆ ಕಲಿಸಿಕೊಟ್ಟಂಥ ಈ ಒಡೆಯರ ಫ್ಯಾಮಿಲಿ ಆಗಿದೆ. ಹಾಗಾಗಿ ಆ ಊರಲ್ಲಿ ಇರ್ತಕ್ಕಂಥ ಶಾಂತಗುಪ್ತ ಸಂಪ್ರದಾಯಸ್ಥ ಇರ್ತಕ್ಕಂಥ ಸಂಬಂಧಪಟ್ಟಂಥ ಗುರುಗಳು ಇವತ್ತು ನಮಗಿದ್ದಾರೆ. ಇಲ್ಲಿದ್ದಾಗ ಪಟ್ಟಾಭಿಷೇಕ ಯಾಕೆ ಇಲ್ಲಿವರೆಗೂ ನಮಗೆ ಈಗೂ ಇದ್ದಾರೆ, ಒಂದು ಇರ್ತಾರೆ. ಈ ಒಡೆಯರುಗಳು ಆಯಾ ಕ್ಷೇತ್ರದಲ್ಲಿ ಅವರೇ ಒಡೆಯರಾಗಿ ಕೆಲಸ ಮಾಡಿ ಅವ್ರು ಸಂಸಾರಸ್ಥ ಇರ್ತಾರೆ. ಆಮೇಲೆ ಒಂದ್ಸರಿ ಒಡೆಯರು ಇಲ್ಲ ಅಂದರೆ ಕಾಲಿಲ್ಲದ 500 ಪದ್ಧತಿ ನಮ್ಮಲ್ಲಿದೆ. ಕಾಲಿಲ್ಲದ 500 ಪದ್ಧತಿ. ಇವ್ರ ಕಡೆಯಿಂದ ವಿಭೂತಿ ಮಂತ್ರ ಮಾಡಿಸ್ಕೊಂಡು ಜೋಡಿ ಕಟ್ಟಿರ್ತಾರೆ. ಇವರಿಲ್ಲ ಅಂದರೆ ಇವರೇ ಒಡೆಯರು ಅಂತೇಳಿ ಪೂಜೆ ಮಾಡಿ ಮುಂದಿನ ಮಂಗಲ ಕಾರ್ಯ ಮಾಡ್ತಕ್ಕಂಥ ಪದ್ಧತಿಗಳು ನಮ್ಮಲ್ಲಿದೆ. ಹೀಗಾಗಿ ಅನೇಕ ವಂಶವೃಕ್ಷಗಳ ಸಮೇತವಾಗಿ ಈ ಒಡೆಯರ ಪರಂಪರೆಗಳು ನಮ್ಮಲ್ಲಿದ್ದಾವೆ. ಸುಮಾರು ಆ 10ನೇ ಶತಮಾನ 12ನೇ ಶತಮಾನದ ಈ ಕಾಲವರೆಗೂ 20ನೇ ಶತಮಾನ ತನಕ ಒಡೆಯರ ಪರಂಪರೆ ಹೋಗ್ತಾ ಇದೆ. ಅದನ್ನು ಉಳಿಸಬೇಕಾದ್ರೆ ಒಂದು ಜವಾಬ್ದಾರಿಯಿಂದ ಅನ್ನಿಸ್ತಾ ಪೀಠ ಬೇಕು. ಆಮೇಲೆ ಇವರೆಲ್ಲ ಸಂಸಾರಿಗಳಾಗಿದ್ದಕ್ಕೆ ಒಳ್ಳೆ ಕೆಲಸ ಮಾಡಲ್ಲ ಅಂತೇಳಿ ಮಾಡ್ತಾರೆ. ಸಂಸಾರಿ ಇದ್ದುಕೊಂಡು ಒಳ್ಳೆ ಕೆಲಸಗಳಾಗ್ತಾರೆ. ಇನ್ನೂ ಹೆಚ್ಚಿಗೆ ಶಕ್ತಿ ರೂಪ ಕೊಡಬೇಕಾದ್ರೆ ವಿಶೇಷವಾಗಿ ಅಲ್ಲಿ ಮಂಕೊಡೆಯ ಸಂಪ್ರದಾಯಸ್ಥರಿದ್ದಾರೆ. ಅಲ್ಲಿ ಈ ಸಂಪ್ರದಾಯಸ್ಥರು ಇವರು ಸ್ಮಶಾನಗಳು ಬೇರೆ ಬೇರೆ ಇದ್ದಾರೆ. ಅವ್ರದ್ದೇ ಬೇರೆ ಇವರೇ ಬೇರೆ. ಒಂದ್ಸಲ ಅವರು ಜಾತ್ರೆ ಮಾಡ್ತಾರೆ ದೇವರ ಸುತ್ತಲೂ, ಒಂದ್ಸಲ ಇವರು ಮಾಡ್ತಾರೆ. 2 ಜಾತ್ರೆಗಳಿದ್ದಾವೆ, 2 ದೇಳಿಕೆಗಳಿದ್ದಾವೆ, ಒಡೆಯರಿಕೆಗಳಿದ್ದಾವೆ, 2 ಕಟ್ಟಳೆಗಳಿದ್ದಾವೆ ಒಡೆಯರಿಗೆ. ಇಲ್ಲಿಗೆ ಬೆಳ್ಳಿ ಧರಿಸಬಾರ್ದು, ಕಂಬಳಿ ಮಲಗಬಾರ್ದು, ಬೆಡ್ನಲ್ಲಿ ಮಲಗಬಾರ್ದು, ಹೆಣ್ಮಕ್ಳು ಮುಂದುವರಿಕೆ ಕಟ್ಟಿಗೆ ತೊಟ್ಲ ತರಬಾರ್ದು. ಈಗ ಅನೇಕ ಸಂಪ್ರದಾಯಗಳಿವೆ. ಭಾಳ ರಿಚ್, ಅದು ಒಂದು ಹೆರಿಟೇಜ್ ಸೆಂಟರ್ ಸರ್. ನನಗಂತೂ ಭಾಳ ಏನಿರ್ಬೋದು ಇಲ್ಲಿ. ಮತ್ತು ಶಾಖಾಹಾರ 3 ಬರವಾಗಿ ಹೇಳ್ತಾರೆ ನೀವು ಮಾಂಸಾಹಾರಿ ಶಾಖಾಹಾರಿಗಳನ್ನು. ಅಂದರೆ ಶಾಖಾಹಾರಿ ಅಂದರೆ ಇನ್ನೂ ಸತ್ರ ಬರ್ತದೆ ಬರ್ತದೆ. ಅದು ಏನೇ ಇರಲಿ, ಈಗ ಈ ಸಂಪ್ರದಾಯಕ್ಕೆ ಒಂದು ನೆಲೆ ಬೇಕು. ಇವತ್ತಿನ ಕಾರ್ಯಕ್ರಮ ಉದ್ದೇಶ ನಾನು ಅಂದ್ಕೊಂಡ ಹಾಗೆ ನನಗೆ ಪ್ರಕಾರ ನೆಲೆ ಬೇಕು. ಆ ನೆಲೆಗೆ ಸೆಲೆ ಬೇಕು. ಆ ಸೆಲೆಗೆ ನೀವೆಲ್ಲ ತಕ್ಕಂಥದ್ದು ಈಗ ಕ್ರೋಢೀಕರಣ ಆಗಬೇಕಂಥದ್ದು
ಅಲ್ಲಿ ಜಮೀನು ಬಗ್ಗೆ ಏನು ತೊಂದರೆ ಇಲ್ಲ, ಅದು ಸಿಗುತ್ತೆ. ಸರ್ಕಾರದಿಂದ ಇದಕ್ಕೆ ಸಿಗುತ್ತೆ. ಗುರುಪೀಠ, ಕನಕ ಗುರುಪೀಠಗಳು ಇದಕ್ಕೆ ಕೊಡ್ತಾರೆ. ಯಾಕಂದರೆ ನಮ್ಮ ಕಾಗಿನೆಲೆ ಗುರುಪೀಠದವರು ಕೂಡ ಭಿಕ್ಷಾವರ್ತಿ ಮಹೋತ್ಸವ ಒಡೆಯರಿಗೆ ಸಂಬಂಧಪಟ್ಟವು. ಅನಂತರ ನಮ್ಮ ಹೊಸನ ಇದೆಯಲ್ಲ, ಹಾಂ, ದುರ್ಗಾ ಸ್ವಾಮೀಜಿ ಒಡೆಯರು, ತಿಂತಳಿ ಸ್ವಾಮೀಜಿ ಒಡೆಯರು. ಮತ್ತು ಇನ್ನೇ ನಮ್ಮ ಗುರುಗಳು ಆಗಿಲ್ಲ ಅವರು, ಮತ್ತು ಅವರೇ ಅಪೋಸ್ ಮಾಡ್ತಾರೆ, ಮಾಡೋದಿಲ್ಲ. ಅವರಲ್ಲಿ ಏನು ಇಲ್ಲ. ಆದರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಕನಕ ಗುರುಪೀಠ ಅದು ಬೇರೆ, ಇದು ಗುರು ಪರಂಪರೆಯ ಮಠನೇ ಬೇರೆ. ಇಂಥ ಅನೇಕ ಮಠಗಳು ನಾವು ಅನುಭವಂತರ ಕಾಲದಲ್ಲಿ ವಚನ ಸಾಹಿತ್ಯ ನೋಡಿದ್ರೆ ಹೆಜ್ಜೆಗೆ ಒಂದು ಸಿಗ್ತವೆ ಇಂಥವೆಲ್ಲ. ಹಾಗಾಗಿ ಇಲ್ಲಿ ಬಂದಂಥ ಉದ್ದೇಶ ಏನಪ್ಪ ಅಂದರೆ, ನನಗೆ ಬುದ್ಧಿಯವರು ಫೋನ್ ಮಾಡಿದ್ರು, ಇಲ್ಲಿ ಮೊನ್ನೆನೂ ಮಾಡಿದ್ರು, ಹೀಗೆ ಮಾತಾಡೋದು ಭಾಳ ಸುತ್ತ ಅನ್ನಿಸ್ತಾನೆ. ಹಾಗಾದರೆ ಈ ಪೀಠ ಸ್ಥಾಪನೆಗೆ ಏನು ಮಾಡಬೇಕು? ಬರೀ ಮಾತಾಡಿದ್ರು ಆಗೋದಿಲ್ಲ. ನೋಡಿ, ಈ 4 ರಾಜ್ಯಗಳ ಒಂದು ಪಟ್ಟಿ ಮಾಡಿದ್ದೀನಿ ನಾನು. ಇಡೀ ಕರ್ನಾಟಕ ರಾಜ್ಯದ ಯಾವ ಜಿ.ಲ್ಲೆಗಳಲ್ಲಿ, ಯಾವ ತಾಲೂಕುಗಳಲ್ಲಿ, ಯಾವ ಗ್ರಾಮಗಳಲ್ಲಿ ರೇವಣ ಸಿದ್ಧ ನೆಲೆಗಳಿದ್ದಾವೆ, ಅವು ಜಾತ್ರೆ, ಉತ್ಸವ, ಅದ್ಭುತ ಅನನ್ಯತೆಗಳು, ಏನು ನಂಬಿಕೆ, ಆಚಾರಗಳೆಲ್ಲ ಪಟ್ಟಿ ಇದೆ. ನನ್ನ ಪುಸ್ತಕ ಬಿಡುಗಡೆ ರೆಡಿ ಇದೆ. ಅದು ಬಂದಾಗ ನಮಗೆಲ್ಲರೂ ಸಿಗುತ್ತೆ. ಅದೇನೇ ಇರಲಿ, ಆದರೆ ಇಂಥ ಎಲ್ಲ ಆ ಗತಕಾಲದ ಆಚರಣೆಗಳನ್ನು ಇಂದಿಗೂ ಪ್ರಸ್ತುತ ವರ್ತಮಾನದಲ್ಲಿ ಉಳಿಸುವ ಮಠ ಏನಾದರೂ ಇದ್ದರೆ ಅದು ಸಲುವಿಗೆ ಸೇರಬೇಕು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ, ಹಾಗಾದರೆ ಈ ರೂಪರೇಷೆಗಳೇನಿದೆ, ಇದು ಯೋಜನಾ ಸಭೆ, ಚಿಂತನಾ ಸಭೆ, ಇಲ್ಲಿ ನಾವು ಮಠಕ್ಕೆ ಏನ್ಬೇಕಂದ್ರೆ, ಯಾರು ಇದರಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ಮೊದಲು ನೀನರಿಗದವರು ಬಂದು ಹೇಗೆ ಬೇರ್ತಿರ್ತದೆ ಅಂತ ಹೇಳಿ ನಾವು ಸರೂರಿಗೆ ಹೋಗಿ ಬಂದಿದ್ದೀವಿ. ನೀವು ಅಲ್ಲಿ ಹೋದಾಗಲೇ ಅದ್ರ ಮಹತ್ವ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟು ಜನ ಇದೆ ಕ್ರಿಯಾ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಮೊದಲು ಬಾರಿಗೆ ಸರೂರು ಭೇಟಿ ಮಾಡಿ ಅಲ್ಲಿ ಸ್ಥಳ ಪರೀಕ್ಷಣೆ ಮಾಡಿ ಅಲ್ಲಿ ಅವು ಏನು ನೀವೇನು ಕೇಳೋಂಗಿಲ್ಲ. ಸರೂರು ಗುಡ್ಡಗಳು, ಕಲ್ಲುಗಳು ಅವ್ರಿಗೆ ಏನಾಯ್ತಿಲ್ಲ ಅಂತ ಕೇಳಂಗಿಲ್ಲ. ನಾವೇ ಕಥೆ ಹೇಳ್ತಾರೆ. ಇಲ್ಲಿ ರೇವಣ ಸಿದ್ಧ ಬಂದಿದ್ರು, ಇಲ್ಲಿ ಶಾಂತಿ ಇದ್ರು, ಅಲ್ಲಿ ಸಮಾಧಿಗಳು, ಪೂಜೆಯಿಂದ ಸಮಾಧಿಗಳು, ನಾನು ಇಲ್ಲೇ ಮಲಗಿದ್ದೀನಿ, ಮಾತಾಡ್ಸಲ್ಪ, ರೇವಣ ಸಿದ್ಧ ಊರವರೆಗೂ ಇದ್ದಾನೆ, ಹೊರಗೆ ಬಿಡೆಗಳು ಇದ್ದಾನೆ, ಎಲ್ಲ ಹೇಳಿಕೆ ಒಳ್ಳೆಯ ಹೇಳಿಕೆಗಳೆಲ್ಲ ಇದೆ. ಇಂಥ ವಿಶಿಷ್ಟ ಸಂಪ್ರದಾಯ ಬಂದಾಗ ಇಲ್ಲಿ ಹೆಚ್ಚಿಗೆ ಇರುವುದ ನಂಬರ್ 1. ಅದಾದಮೇಲೆ ಈ ಪಟ್ಟೀಕರಣ ಮಾಡಬೇಕಾಗ್ತದೆ. ಎಲ್ಲೆಲ್ಲಿದೆ ಯಾಕಂದರೆ ಮಠಕ್ಕೆ ಸಶಕ್ತ ನಿರಂತರವಾದ ಒಂದು ಶಕ್ತಿ ಇರಬೇಕು ಮಠಕ್ಕೆ. ಅದು ಒಂದೇ ಸರಿ ಕೊಟ್ಬಿಟ್ಟು ಏನಮ್ಮ ಇದು ಕೊಟ್ಬಿಟ್ಟು ಅಂತ ಮಾಡಿದ್ರೆ ನಿತ್ಯ ನಿರಂತರವಾಗಿ ಹರಿತಕ್ಕಂಥ ನದಿಯ ರೂಪದಲ್ಲಿರ್ತಕ್ಕಂಥ ಅಲ್ಲೆಲ್ಲ ನಮಗೆ ಹಣಕಾಸಿನ ಪ್ರವಾಹ ಬರಬೇಕು. ಅಂಥದ್ದು ಮಾಡಬೇಕಂದ್ರೆ ಎಲ್ಲ ಒಡೆಯರು ಎಲ್ಲ ಬಂದಿದ್ದಾರೆ. ಈ ಒಡೆಯರ ಸಹಕಾರ ಭಾರಿ ಮುಖ್ಯ. ನಮ್ಮ ಕುರುಬರ ಗುರು ಪರಂಪರೆಯಲ್ಲಿ ಪೂಜಾರಿಗಳು, ಒಡೆಯರುಗಳು, ಗೂಡುಗಳು ನಾವೇನನ್ನೂ ಮಾಡಲ್ಲ. ನಾವು ಪ್ರತಿಯೊಂದು ಕಂಕಣ ಕಟ್ಟಬೇಕಾದ್ರೂ ನಮಗೆ ಒಡೆಯರೆಲ್ಲ ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಇಂಥ ಒಡೆಯರುಗಳ ಎಲ್ಲ ಒಂದು ಸಮೀಕರಣ ಮಾಡಿ ಅವರ ತಗೊಂಡು ಅವರ ಅಡ್ಡಿಸ್ಕೊಂಡು ಅವರು ಇದಕ್ಕೆ ಪೂರಕವಾದ ಹಿನ್ನೆಲೆ ಇರಬೇಕಾಗ್ತದೆ. ಈಗ ಅಲ್ಲಿ ಸರೂರು ಮಠ ಬೇರೆ, ನಾವು ನಮ್ಮೂರ ಒಡೆಯರು ನಾವೇ, ನಿಮ್ಮೂರ ನೀವೇ ಒಡೆಯರು. ಆದರೆ ನಿಮಗೊಂದು ನೆಲೆ ಬೇಕಲ್ಲ, ಯಾಕೆ ಆ ನೆಲೆನೇ ನಿಮ್ಮ ನೆಲೆ. ಎಲ್ಲ ವರ್ಷ 133 ವಂಶ ವೃಕ್ಷಗಳನ್ನು ನಾನು ಸಾಬೀಕರಿಸ್ತೀನಿ. ಸುಮಾರು 300 ವರ್ಷಗಳ ವಂಶ ವೃಕ್ಷಗಳನ್ನು ಎಲ್ಲ ವಿವೇಕ ಸರೋವರ ಅಂತೇಳಿ, ವಿವೇಕೋಸ್ಕರ ಸರೋವರ ಅಂತ ಇವರೆಲ್ಲ ಒಡೆಯರು, ಗುರುವಿನವರು ಎಲ್ಲ ಬಂದು ಅಲ್ಲೇ ಬೇಕಿದೆ. ಹಾಗಾಗಿ ಅವರಿಂದ ಅಧ್ಯಕ್ಷ ಬರಬೇಕು. ಹಾಗಾಗಿ ಇದೊಂದು. ಆಮೇಲೆ ಸಾಮಾಜಿಕವಾಗಿ ಒಂದು ಕ್ಲಾರಿಟಿ ಕೊಡಬೇಕು. ವಾಟ್ ಈಸ್ ದ್ಯಾಟ್, ವಾಟ್ ಈಸ್ ದಿಸ್, ಇದು ಕೊಡ್ತಕ್ಕಂಥದ್ದು. ಇದೆಲ್ಲದಕ್ಕೂ ಮೂಲ ಹಣಕಾಸು ಬೇಕು. ಹಣ ಇದ್ದಂಗೆ ಎಲ್ಲ ಹೇಳ್ತಾರೆ, ಈ ಡೋಂಟ್ ರನ್ ಆಫ್ಟರ್ ದ ಮನಿ ಅಂತ ಹೇಳ್ತಾರೆ. ಎವ್ರಿಥಿಂಗ್ ನೀಡ್ಸ್ ಮನಿ. ಅದು ಹಣ ಬೇಕೇ ಬೇಕು. ಅದಕ್ಕೆ ಹೇಗೆ ಕ್ರೋಢೀಕರಿಸಬೇಕು, ಅದು ಸ್ವಲ್ಪ ಇಡೀ ಎಲ್ಲರೂ ₹1 ಕೊಟ್ಟರೆ 150 ಕೋಟಿ ಆಗುತ್ತೆ ಭಾರತದಲ್ಲಿ. ಅದು ಯೋಚನೆ ಇಲ್ಲಿ ಇರಬೇಕು. ಅದು ಲೀನಿಯರ್ ಅಲ್ಲ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಹಾಗಾಗಿ ಇಂಥವೆಲ್ಲ ಜೊತೆಗೆ ಅನೇಕ ರಾಜಕೀಯ ಮೇಡಮ್ ಇದ್ದಾರೆ, ಮುಖಂಡರಿದ್ದಾರೆ, BJP ಮುಖಂಡರಿದ್ದಾರೆ, ನಾಗಂದವರು ಕಾಂಗ್ರೆಸ್ ಮುಖಂಡರಿದ್ದಾರೆ, ಇಲ್ಲಿ ಏನೇನು ಇದ್ದಾರೆ. ನಾವು ಒಂದು ಕಲ್ಲೋಗಿದ ವರ್ಕಲ್ಲ ಅದೆಲ್ಲ ಅವ್ರು ಮಾಡ್ತಾರೆ. ಇಂಥವೆಲ್ಲ ಒಂದು ಕೇಂದ್ರೀಕರಣ ಹಾಗಾದರೆ ಮಠದ ಮೂಲ ಉದ್ದೇಶಗಳೇನು? ಅದು ಶೈಕ್ಷಣಿಕವಾಗಿರಬೇಕು, ಧಾರ್ಮಿಕವಾಗಿ ಹೆಂಗಿರಬೇಕು, ಮತ್ತು ಬೆಳವಣಿಗೆ ರೂಪದಲ್ಲಿ ಹೆಂಗಿರ್ಬೇಕಂತ ಅದಕ್ಕೆ ಒಂದು ಸಂವಿಧಾನವನ್ನು ಬರೀಬೇಕಂತ. ಆ ಸಂವಿಧಾನದ ಒಳಗೆ ಬರೀಬೇಕಾದ್ರೆ ಅದು ಸಮಗ್ರವಾಗಿ ನಮ್ಮ ಪೂರ್ವ ಗುರು ಪರಂಪರೆಗೆ ಉತ್ಕೃಷ್ಟವಾದ ನೆಲೆ ಅಂತಕ್ಕಂಥ ಅಲ್ಲಿ ಪದ ಸಂಯೋಜನೆಗಳು ಬೇಕಾಗ್ತದೆ. ಇಷ್ಟೆಲ್ಲ ಇದೆ. ಹಾಗೆ ಈಗೆಲ್ಲ ಈ ಅನೇಕ ಭಾಗಗಳು ಬಂದಿದೆ.
ಭಾಳ ಕರ್ನಾಟಕ ಭಾಳ ರೇವಣಸಿದ್ಧದ್ದು ಭಾಳ ಜಾಸ್ತಿ ಇದೆ. ಇಲ್ಲಿ ಉತ್ತರ ಕರ್ನಾಟಕ ನೆಲೆಗಳು, ಮಧ್ಯ ಕರ್ನಾಟಕ ನೆಲೆಗಳು, ದಕ್ಷಿಣ ಕರ್ನಾಟಕದ್ದು, ಹೊರ ಕರ್ನಾಟಕ ನೆಲೆಗಳು ಅಂದರೆ ಇದೇನಪ್ಪ ಇಷ್ಟಕ್ಕೊಂದು ರೇವಣಸಿದ್ಧ. ನಮ್ಮ ತುಮಕೂರು ಜಿಲ್ಲೆ ಒಂದರಲ್ಲಿ 18 ರೇವಣಸಿದ್ಧನ ಮಠಗಳಿದ್ದಾವೆ. ನಮ್ಮ ಚಿಕ್ಕನಾಗರಲ್ಲಿ 3 ಮಠಗಳಿದೆ. ಮಕ್ಕಳಿದ್ದಾರೆ, ಶಾಂತಿ ಇದ್ದಾರೆ, ಎಲ್ಲರಿದ್ದಾರೆ. ಅಲ್ಲ ಮೇಡಮ್, ನೀವು ಮಾರ್ಕೆಟಿಂಗಲ್ಲ ಹಂಗೆ ಅಷ್ಟು ಸುಮ್ಮನೆ ಆ ಕಾರಣಕ್ಕೆ ಇಷ್ಟ ಇಲ್ಲಿ ಹೆಚ್ಚಿಗೆ ಯಾಕೆ ನಾವು ಮಾತಾಡ್ತಿದ್ದೀವಿ ಅಂದರೆ ಒಂದಿಷ್ಟು ಏನಾದರೂ ಉಳಿಲಿ ಒಳಗೆ ರೇವಣಸಿದ್ಧದ ಬಗ್ಗೆ. ಆಮೇಲೆ ಈ ಮುಂದೆ ಓದೋದಂಗೆ ಮಠ ಹೆಂಗೆ ಬೆಳೆತಿದೆ ಅಂದರೆ ನೀವು ಒಡೆಯಲ್ಲೇ ಮದುವೆ ಮಾಡಿ ಆ ಜಂಗಮರು ಕರಿತೀವಿ. ಅಲ್ಲಿ ಹೇಳ್ತಾರೆ ಅಂದರೆ ಕಾಲಿನ 500 ಪದ್ಧತಿ ಮಾಡ್ದಂತ ನಾವು ಅಲ್ಲ ಒಡೆಯ ಈಗ ಅಂತ ಒಡೆಯಲ್ಲ ಅಂತ ನಾವು ವಿಭೂತಿ ಬದಲಿಸ್ಕೊಂಡು ನಾವು ತಾಳಿ ಕಟ್ಟಿರಬೇಕು. ಹೌದಾ? ಅದು ರೇವಣಸಿದ್ಧನ ಸೀಸೆ ಹೇಗಿರಲಿ ಮಗಳು ಅಂತ ಎಲ್ಲ ಹೇಳ್ತಾರೆ ಕಾಟದಲ್ಲಿ. ಈಗ ಅದೆಲ್ಲ ಬಿಟ್ಟು ನಾವು ಆ ಜಂಗಮರು ಅದು ಮೊದಲು ತಪ್ಪಬೇಕು. ಇದು ಅಲ್ಲಿ ಮುಂದೆ ಬರ್ತಕ್ಕಂಥ ಘಟ್ಟಗಳು ಅದು ಮುಂದೆ ಯೋಜಿತ ಯೋಜಿತ ಏನು ಇದೆ ಅಲ್ಲ, ಈ ಬೀಟ್ 1ರಿಂದ ಅವರು ಅಲ್ಲಿಂದ ಕಟ್ಟಪ್ಪಣೆಗಳು ಬರಬೇಕು, ಧಾರ್ಮಿಕ ಕಟ್ಟಳೆಗಳು ಬರಬೇಕು. ಬಂದಾಗ ಮಾತ್ರ ಹೋಗ್ಬೇಕು. ಅಂಥದ್ದು ಎಲ್ಲ ಬೇಕಾಗ್ತದೆ. ನೀವೆಲ್ಲ ಓದೋರು ಮೊದಲು ಏನು ಕೊಡುಗೆ ಕೊಡ್ತಾನಕ್ಕಿಂತ ಇದ್ರ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ ನೀವು ಮಾಡಬೇಕು. ಹೀಗೆ ಒಂದು ಸರೂರು ಅಂತಿದೆ, ನಾವ್ಯಾಕೆ ಅಲ್ಲಿಗೆ ಹೋಗ್ಬಾರ್ದು. ಸೀದಾ ಅದೇನು ಕಷ್ಟ ಇಲ್ಲ, ಏನಿಲ್ಲ, ಬಯಲು ನಾಡು ಸೀದಾ ಹೋದರೆ ಅಲ್ಲೇ ಬೇಕಾದಷ್ಟು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಅನೇಕ ಮಹನೀಯರಿಗೆ 3 ಪರಂಪರೆಗಳಿಗೆ ವಿಶೇಷವಾಗಿ ರೇವಣಸಿದ್ಧ ಪರಂಪರೆಗೆ, ರೇವಣಸಿದ್ಧನಿಗೆ, ಸಿದ್ದರಾಮನಿಗೆ, ಅಮೋಘ ಸಿದ್ಧನಿಗೆ 3 ಪರಂಪರೆಗೆ ನೆಲೆಗಳ ಪಟ್ಟಂಥ ಜಿಲ್ಲೆ ಬಿಜಾಪುರ. ಕಾಶಿ ಕಾಶಿಯ ಕೇಂದ್ರ ಸ್ವರೂಪರು. ಇದು ನಿಮ್ಮ ಭಾವನೆಯಲ್ಲಿ ಬರಬೇಕು ಅಂತ ನಾನು ಭಾವಿಸಿದ್ದೇನೆ. ಇನ್ನು ಹಿಂದಳೆ ಎಲ್ಲ ಪ್ರೊಫೆಸರ್ ನಾನು ಮಾತಾಡಲೇಬೇಕು. ಯಾಕೆಂದರೆ ನಮ್ಮಲ್ಲಿ ಇಂಜಿನಿಯರ್ಸ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಒಂದೇ ಕಾಲೇಜು, ಒಂದೇ ರೂಮ್. ಹಾಗಾದರೆ ಇದರೊಳಗೆ ಯಾಕೆ ನಾವು ಭಾಗವಹಿಸ್ತೀವಿ? ಹೀಗೆ ನಮ್ಮ ಪಕ್ಕದಿಂದ ಸಮಾಜಕ್ಕೆ ಏನಾದರೂ ನಮ್ಗೆ ಕೊಡಬೇಕಂತ ವಾಟ್ ನಾಟ್ ಕಾಸ್ಟ್ ದ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ ಅನ್ನೋಕ್ಕೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ದೀವಿ. ಇದಕ್ಕೆ ಮತ್ತೊಬ್ಬರು ಇದ್ದಾರೆ ಹಳ್ಳಿಕೇರಿ ಅಂತ. ಸುಮಾರು 28 ವಿದ್ವಾಂಸರ ಇದೆ. ಆ ಎಲ್ಲ ವಿದ್ವಾಂಸವಾಗಿ, ಯಾಕಂದ್ರೆ ಒಂದೇ ಮನಸ್ಸಿನಲ್ಲಿದ್ದೀವಿ ಎಲ್ಲರೂ. ನಾವು ಪರವಾಗಿ ಲಿಂಗ ಆಧಾರದ ಪರವಾಗಿ ನಾನು ಸೇರಿಕೊಂಡೇ ತಿಳ್ಕೊಂಡು ನಾವು ನಮ್ಮ ಸಾಂಸ್ಕೃತಿಕವಾಗಿ ಈ ರೇವಣಸಿದ್ಧನ ಮೂಲ ಪದ್ಯವನ್ನು ಕಟ್ಟಿಕೊಡಬೇಕಲ್ಲ, ಕಾಲಾತ್ಮಕವಾಗಿ ಕಟ್ಟಿಕೊಡ್ಬೇಕು. ಸುಮ್ಮನೆ ಆಕಾಶ ಕಾರ್ಯದ ಹೋಗಿ ಬಂದ ಅಲ್ಲಿ ಹೋದ ಅಲ್ಲಿ ಹೋಗಿ ಯಾವ ಇತಿಹಾಸ ಪುರಾಣಗಳ ನೆಪದಲ್ಲಿ ಇತಿಹಾಸ ಕಟ್ಟಿಕೊಳ್ಳಲು ಸಾಧ್ಯವೇ ಇಲ್ಲ. ಆ ಕಾರಣ ಈ ಸಾಂಸ್ಕೃತಿಕ ಹೆಂಗೆ ಕಟ್ಟಬೇಕು, ದಾಖಲಾತಿ ಹೆಂಗೆ ಕೊಡಬೇಕು ಅಂತ ಭಾಳ ಖುಷಿ ಇರ್ತಾರೆ. ಯಾಕಂದರೆ ಅಲ್ಲ ಆಲ್ರೆಡಿ 15 ಶತಮಾನದವರು ನಮ್ಮನ್ನು ಆಕ್ರಮಣ ಮಾಡಿ ಈ ಬೀದಿಯಲ್ಲೆಲ್ಲ ಹಾಕಿಕೊಡ್ತಾರೆ. ನಾವೇನು ಮಾಡ್ತಾ ಇದ್ದೀವಿ, ಅದೇ ರೇವಣಸಿದ್ಧ ಲಿಂಗೋದ್ಭವ ಅದು ಎಲ್ಲಿ 15 ಶತಮಾನದಾಗೆ ಆಂಧ್ರ ಪ್ರದೇಶ ಬಲ್ಲಿಕಾಯಿಯಲ್ಲಿ ಸೋಮವಾರ ದಿವಸ ಎಲ್ಲ ರುದ್ರಾಕ್ಷಿ ಯಾವ ಚಿಹ್ನೆ ಹಾಕೊಂಡು ದೇವ್ರು ಹುಟ್ಟಿದ್ಲಪ್ಪ ಯಾರು ಬೇಡ ಅಂತಾರೆ. ಅದೇ ಸ್ವಾಮೀಜಿ ಕತೆ ಹಾಕ್ಬಿಡ್ತಾ ಅದೇ ಜಾತಿ ಆಗ್ಬಿಡ್ತಾರೆ ದೇವರಲ್ಲಿ ಸಾಧ್ಯನ. ಅದೆಲ್ಲ ಆಗ್ಲಾರ್ದ ಮಾತು. ಇದೇ ಇರಲಿ, ಜನನ ಕೊಲ್ಲೆಪಾತಿ ಆಗ್ತದೆ. ಅದು ಅವರ ತಂದೆ ಕಟ್ಟು ತಾಯಿಯವರು ಸಿಕ್ಕಿಲ್ಲ, ಅದು ಏನು ಬೇಕಾಗಿಲ್ಲ. ಈಗ ಮುಖ್ಯಿತ ಮೌಲ್ಯ ಕನಕ ಮತ್ತು ಕಾಳಿದಾಸ, ರೇವಣಸಿದ್ಧ ಒಪ್ಪಿತ ಮೌಲ್ಯ. ಇದಕ್ಕೆ ಪ್ರಶ್ನೆ ಮಾಡೋಂಗಿಲ್ಲ, ಇದು ನಂಬಿಕೆ ಆಗಬೇಕು. ಇದು ಕುರುಬರ ನಮ್ಮ ಸಾಂಸ್ಕೃತಿಕ ಪರಂಪರೆ ಒಳಗಿರ್ತಕ್ಕಂಥ ನಾಯಕರು ಆಗಿದೆ. ಇವತ್ತು ನಾವು ಸ್ವಲ್ಪ ಜಾಸ್ತಿ ಮಾತಾಡಿದೆ ಅಂತ ಆದರೂ ಕೂಡ ಯಾಕಂದರೆ ಅನಿವಾರ್ಯವಾಗಿ ನೀವು ಎಲ್ಲೆಲ್ಲೋ ಇರ್ತೀರಿ, ನೀವು ಕೂತಿದಾಗ ಈ ವರ್ತಮಾನಕ್ಕೆ ಬರ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಓನ್ಲಿ ರೇವಣಸಿದ್ಧನಿ ಜೊತೆಗೆ ನಮ್ಮ ಲಿಂಗದಳ್ಳಿ ಪಾಯಿಂಟ್ ಎಲ್ಲ ಇದೆ. ಇಲ್ಲಿ ಕನಕ ಜಯಂತಿ ಇರ್ಬೋದು, ಕಾಳಿದಾಸನ ಬಗ್ಗೆ ನಾನು ಕಾಳಿದಾಸ ಸ್ಟಾರ್ಟ್ ಮಾಡಿದೆ. ಕಾಳಿದಾಸ ಬಿಡದ ಕಡಲೆ ಅಂತ, ಯಾಕಂದರೆ ಸಂಸ್ಕೃತ ಭಾಷೆಯಿಂದಲೇ ಅವರು ಸಂಸ್ಕೃತ ಮಾಡಿ ಕನ್ನಡ ನಾನು ಫಿಲ್ಟರ್ ಮಾಡುತ್ತೆ. ಅದು ಇದು ಮೆಗಾ ಪಿಕ್ಸೆಲ್ ಕಮ್ಮಿ ಆಗುತ್ತೆ. ಕನಕ ಕಾಳಿದಾಸ ಮೇಘದೂತ ಒಂದೇ ಸಾಕು ಹೇಳಿದ್ದೆ ಅಂತ ಬೇಕಾದಷ್ಟು ಸಂಸ್ಕೃತ ನಾಯಕರನ್ನ ಒತ್ತು ತಿರುಗ್ತಾ ಇದ್ದೀವಿ. ನೀವು ಒಂದು ಫೋನ್ ಕಾಲ್ ಕೊಟ್ಟರೆ ನಾವು ಅಲ್ಲಿ ಇರ್ತೀವಿ. ಎಲ್ಲಿ ನೀವು ಕನಕ ಜಯಂತಿಗಳು ಮಾಡ್ತೀವಿ, ಸಮಾಜ ಜಯಂತಿಗಳು ಮಾಡ್ತೀವಿ, ನಾವು ಗ್ರೂಪ್ ಮಾಡ್ತೀವಿ. ಆದಮೇಲೆ ಆ ಗ್ರೂಪ್ನಲ್ಲಿ ನಮಗೆಲ್ಲ ಹೆಸರು ಇರ್ತಾರೆ. ಅದಕ್ಕೆ ನೀವೇನು ನಮಗೆ ಕಳಿಸಿ ನಾವು ನಿಮಗೆ ಅದನ್ನೆಲ್ಲ ಸಹಾಯ ಮಾಡ್ತೀವಿ. ಅದು ಪೂರಕವಾಗಿ ಪೀಠಕ್ಕೂ ತಪ್ಪು, ಈ ಪೂರಕವಾಗಿ ಪೀಠಕ್ಕೂ ತಪ್ಪು ಎಲ್ಲ ನಾವು ಮಾಡಿದ್ದೆಲ್ಲ ನಮ್ಮ ಬೀರೇಶ್ವರ ಜಾತ್ರೆ ಇರ್ಬೋದು,
ಎಲ್ಲ ಎಷ್ಟು ಸಂಪ್ರದಾಯಗಳು ನಮಗೆ. ಅದರಲ್ಲಿ ನನ್ನ ನೀಂದರಾಗಪ್ಪರು ಆ ಕುರುಬರ ಸಂಸ್ಥೆ ಬೀರದೇವರ ಬಗ್ಗೆ ಕೈಯಲ್ಲಿ ಆಡಿಸ್ತಿದ್ದಾರೆ ಅಂತ ಬುಕ್ಗಳು ಸಿಗಲ್ಲ, ಯಾರೂ ಬರೆದಿರಲಿಲ್ಲ. ಹಾಗಾಗಿ ಇದು ರೇವಣಸಿದ್ಧ ಗುರುವಿನೆಲ್ಲ ಗುರುಸ್ಥಾನಕ್ಕೆ ಭಾಳ ಬೆಲೆ ಕೊಡಬೇಕಾಗ್ತದೆ. ಹೀಗಾಗಿ ಇದು ಭಾಳ ಮುಖ್ಯವಾದ, ಅದಕ್ಕೆ ದಯವಿಟ್ಟು ಈಗ ಸ್ವಾಮೀಜಿ ಇಲ್ಲಿ ನೋಡಿದ್ರಿ, ಸ್ವಾಮೀಜಿ ಸೌರ ಹೆಂಗಿರ್ತಾರೆ ಅಲ್ಲೋಗಿ ನೋಡಿ. ಆವಾಗ ಆ ಸ್ಥಳ ಮಹಿಮೆ ನಿಮಗಾಗ ಸಿಕ್ಕಿತ್ತು, ಆ ತೂಗುಗೂಡದ ಗಾಳಿ ನಮ್ಮ ಮೇಲೆ ತೂಗಿತ್ತು ನನ್ನ ಭಾವನೆ. ಹಾಗಾಗಿ ಇಷ್ಟು ಮಾತು ಹೇಳಿ ಸಾಕು ಅನಿಸುತ್ತೆ. ಈ ನಿರ್ಣಯಗಳನ್ನು ತಗೋಬೇಕಾಗುತ್ತೆ. ಹಾಗಾದರೆ ಮುಂದಿನ ನಡೆ ಏನು, ಯಾವ ಥರ ನಾವು ಪ್ರಚಾರ ಮಾಡ್ಬೋದು, ಆಮೇಲೆ ಎಲ್ಲಿ ನಾವು ಇದು ಕ್ರೋಢೀಕರಣ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಅದಕ್ಕೆ ಏನು ರಚನೆ ಮಾಡಬೇಕಲ್ಲ, ಬೈಲಾಸ್ ಎಲ್ಲ ಇದೆ, ಅದು ಮಾಡಬೇಕು. ಆಮೇಲೆ ಸ್ವಾಮೀಜಿಯವರ ಹೆಸರನ್ನು ಆ ಜೊತೆಗೆ ಪ್ರಪೋಸ್ ಮಾಡೋದು ಭಾಳ ಮುಖ್ಯ. ಯಾಕೆ ಇನ್ನೊಂದು ಮಾಡ್ತಿದ್ವಿ, ನಮ್ಮ ಗುರು ಒಡೆಯರಲ್ಲಿ ಅವರು ಗುರು ಒಡೆಯರ್ ಅಂತೀವಿ, ಗುರು ಒಡೆಯ ಅಂತೀವಿ, ಅವರು ಸಂಸಾರ. ಆದರೆ ವಿಶೇಷವಾಗಿ ಶರ್ಮಯ್ಯ ಮಹಾಸ್ವಾಮಿಗಳು ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಒಂದು ಪೀಠ ಒದಗಿಸಿದ್ರು. ಈ ನಮ್ಮ ಗುರುಗಳ ಚರಿತ್ರೆ ಒಡೆಯರ ಪರಂಪರೆ ಪ್ರಥಮ ಸಾಧ್ಯ. ಇದು ಗಟ್ಟಿತನ ಬೇಕು. ಅದು ಸಂಸಾರ ಆಗೋದು ಸುಲಭ, ಸನ್ಯಾಸ ಆಗೋದು ಲಕ್ಷ ಪಟ್ಟ ಕಷ್ಟ. ಅಲ್ಲಿ ಅನೇಕ ಸಂವೇದನೆಗಳು ಎಲ್ಲ ಇರ್ತದೆ. ಅದೇನೇ ಇರಲಿ, ಇದು ಅದನ್ನು ಮಾತಾಡೋದು ಅಲ್ಲ. ಬಟ್ ನಮಗೂ ಸಿಕ್ಕಿರಲ್ಲ ನಮ್ಮ ಪೀಠಕ್ಕೆ ಹೀಗಿರಲಿ ಅಂತ. ಸುತ್ತಮುತ್ತಲು ಹೋದಾಗ ಅಲ್ಲಿ ಮನಗುಳಿ ಅಂತಿದೆ, ಬೇಕಾದಷ್ಟು ಕ್ಷೇತ್ರಗಳು ಉದ್ಯೋಗ ರೇಟ್ ಲಿಸ್ಟ್ ಮಾಡಿಕೊಡ್ತಾರೆ. ಅಂದರೆ ಬೇರೆ ಎಲ್ಲೆಲ್ಲಿ ರೇವಿಸುತ್ತೆ ಮಾಡಿದಾಗ ನಿಮಗೆ ಇನ್ನಷ್ಟು ಕಾನ್ಸಂಟ್ರೇಟ್ ಆಗ್ತದೆ ಮೈಂಡಲ್ಲಿ. ರಿಪೀಟೆಡ್ ಟೀಚ್ ಮೇಕ್ಮೆಂಟ್ಸ್ ಬರ್ತಾರೆ. ಅದಕ್ಕೆ ಆ ಥರ ಒಂದು ಯೋಚನೆಯಲ್ಲಿ ಮಾಡಿ ಈ ಸಭೆಯಲ್ಲಿ ಇದು ನನ್ನ ಸ್ಥಳೀಯ ಇದೆ. ಈ ನಿರ್ಣಯಗಳು ಏನು ತಗೋಬೇಕು ಅನ್ನೋದು ನೀವು ಈಗ ನಾನು ಬರೀಬೇಕಾಗ್ತದೆ. ಈಗ ನಾವು ಪ್ರೆಸ್ ಕಾನ್ಫರೆನ್ಸಿಗೆ ನನಗೆ ಕೊಡಬೇಕನ್ನೋದಿಲ್ಲ. ಇಲ್ಲಿ ನಿರ್ಣಯಗಳು ಹೋಗ್ತದೆ. ಈ ನಿರ್ಣಯಗಳು ಭಾಳ ಟೆನೆಕ್ಸ್ ಫಾರ್ಮಲ್ಲಿ ಹೋಗುತ್ತೆ. ಅದಕ್ಕೆ ಇದೆಲ್ಲ ತೊಗೊಂಡೋದ್ಮೇಲೆ ಹಿಡಿತಾ ಇರ್ತದೆ ಹೇಳಿ. ಇದನ್ನೆಲ್ಲ ದಯವಿಟ್ಟು ಆ ನೋಟ್ಬುಕ್ನಲ್ಲಿ ಸೈನ್ ಮಾಡಿ ಬಿಟ್ಟು ನಂಬರ್ ಫೋನ್ ಮಾಡಿ ಕೊಟ್ಟರೆ ನಾವೊಂದು ಗ್ರೂಪ್ ಮಾಡ್ತೀವಿ ಮಾಡಿ ಸ್ವಾಮಿ ನಿರಂತರ ಕಾಂಟ್ಯಾಕ್ಟಲ್ಲಿ ನಾವೆಲ್ಲ ನೀವು ಎಲ್ಲಿ ಮನೆ ಬರ್ಲಿಕ್ಕೆ ಬರಕ್ಕೆ ಹೇಳಿ ನನ್ನ ಮಾತು ಮುಗಿಸ್ತಾನೆ. ಇನ್ನು ಮುಂದೆ ಹೇಳಿ ಕುರುಬರ ಕಾಶಿ ಸರು ಮಹಾಸಂಸ್ಥಾನ ಅಂತ ವಿಚಾರವಾಗಿ ನಮಗೆ ಕಾಶಿಯ ಒಂದು ಮಹತ್ವವನ್ನು ತಿಳಿಸಿರ್ತಕ್ಕಂಥ ಡಾಕ್ಟರ್ ಗಂಗಾಧರ ಕೊಡ್ಲಿ ಅವರಿಗೆ ಧನ್ಯವಾದಗಳು. ಈಗ ಒಂದು ಬದಲಾವಣೆ, ಎಲ್ಲರೂ ತಮ್ಮ ತಮ್ಮ ಪರಿಚಯನ ಮಾಡ್ಕೋಬೇಕಾಗಿದೆ. ಮೊದಲು ಇದು ಕಾರ್ಯಕ್ರಮಕ್ಕಿಂತ ಮುಂಚೆ ಆಗಬೇಕಿತ್ತು, ಕೆಲವರು ಬರೋದ್ರಿಂದ ಈಗ ಅದನ್ನ ಮಾಡೋಣ. ಈಗ ತಮ್ಮ ಎಲ್ಲ ಸಹ ಪರಿಚಯವನ್ನು ಮಾಡ್ಕೋಬೇಕಾಗಿ ನೆನೆಸ್ಕೊಂಡು ಡಾಕ್ಟರ್ ಎಂ.ಎಚ್. ಕೃಷ್ಣಮೂರ್ತಿ. ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ 4 ಬಾರಿ ಉಪಾಧ್ಯಕ್ಷನಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ನಂದು ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಎಂಜಿನಿಯರಿಂಗ್ ನಾನು ಮೂಲಪೀಠದ ಬಗ್ಗೆ ಬುದ್ಧಿಯವರು ಹೇಳಿದಾಗ ತಕ್ಷಣ ನಾವು ಚಿಂತನೆಯ ಫಲಕಗಳನ್ನು ಸಹ ಮಾತಾಡಿದ್ವಿ. ಅವರು ಹುಷಾರಿದೆ ಬಂದಿಲ್ಲ ಅಂತ ಗೊತ್ತಾಯಿತು. ಆದರೂ ಎಲ್ಲ ಇನ್ನೊಂದು ಜನ ಗಂಗಾಧರ ಅವರು ಒಳ್ಳೆಯ ಸ್ನೇಹಿತರು, ತುಂಬ ಸವಿವಾರವಾಗಿ ಸರೂರಂದ್ರೇನು, ಮೂರು ಕುರುಬ ಪರಂಪರೆ ಯಾವ ರೀತಿ ಇದೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಈಗ ಕೆಲವರ ಒಂದೆರಡು ನಿಮಿಷ ಈ ಕೆಲವರ ಭಾವನೆಗಳಲ್ಲಿ ಏನಾಗಿದೆ, ಯಾವ ಕಾರಣಕ್ಕೂ ಜನಕಗುಡ್ಡಕ್ಕೆ ಜೊತೆಯಲ್ಲಿ ಹೋಗಬೇಕು, ಅದಕ್ಕೆಲ್ಲರೂ ಒಪ್ಪಿಗೆ. ಅದೇ ರೀತಿ ಗಂಗಾಧರ ಕೊಡ್ಲಿಯವರು ಹೇಳಿದರು, ಕನಕಗುಡ್ಡ ಜೊತೆಗೆ ಏನು ಸರೂರಿದೆಯೋ ರೇವಣಸಿದ್ದೇಶ್ವರ ಅಂತ ಜಯಂತಿಯನ್ನ ಈ ಒಂದು ಮಠ ಇದೆಯಲ್ಲ ಇದು ಮಾಡಬೇಕಾಗ್ತದೆ. ರೇಣುಕಾಚಾರ್ಯ ಅನ್ನೋದನ್ನು ತೆಗೆಸಿ ರೇವಣಸಿದ್ದೇಶ್ವರ ಜಯಂತಿಯನ್ನು ಮಾಡಬೇಕಾಗ್ತದೆ. ಆ
ಆ ಒಂದು ಇದಕ್ಕೆ ಎಲ್ಲರೂ ಸಹ ತುಂಬ ಇದಾಗಿದ್ದಾರೆ. ನಿಜಕ್ಕೂ ಇಷ್ಟು ವರ್ಷದೊಳಗೆ ಈಗಾಗಲೇ ನಮ್ಮ ಗಂಗಾಧರ ಕೊಳ್ಳಿಯವರು ಹೇಳಿದ ಪ್ರಕಾರ ಅದಕ್ಕೆ ಸಿರೂರಿಗೆ ಮತ್ತೆ ರೇವಣಸಿದ್ದನ ಜನ್ಮಸ್ಥಳಕ್ಕೆ, ಕಾರ್ಯಸ್ಥಳಕ್ಕೆ, ಐಕ್ಯ ಸ್ಥಳಕ್ಕೆ ಅಷ್ಟೊಂದು ಮಹತ್ವ ಇದೆ. ಆ ಮಹತ್ವವನ್ನು ತಿಳಿಸ್ಕೊಡ್ತಾರೆ ಎಲ್ಲರಿಗೂ. ಅದೊಂದೇ ನಿಟ್ಟಿನಲ್ಲಿ ರೇವಣಸಿದ್ದನ ಅಭಿವೃದ್ಧಿ, ರೇವಣಸಿದ್ದನ ಶ್ರೇಯಸ್ಸು ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥದ್ದು, ಇದನ್ನು ಮಾತ್ರ ಗಮನದಲ್ಲಿಟ್ಕೊಂಡು ನಮ್ಮ ಕನಕ ಗುರುಪೀಠನ ಜೊತೆಯಲ್ಲಿ ಕರ್ಕೊಂಡು ಅದನ್ನು ಎಷ್ಟು ಅಭಿವೃದ್ಧಿ ಮಾಡಬೇಕು ಅಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬಹಳ ಮಾಡ್ತಾ ಇದೆ. ನಮ್ಮ ಭಾರತ ದೇಶದ ಶಪರ್ಡ್ ಅಧ್ಯಕ್ಷಿಣಿಯಾದಂಥ ನಮ್ಮ ಪ್ರಭಾವತಿ ಅವರಿದ್ದಾರೆ, ಇನ್ನು ನಮ್ಮ ಮಂಜುಳಾ ನಾಗರಾಜ್ ಅವರಿದ್ದಾರೆ, ಇನ್ನು ಆಲ್ದಳ್ಳಿ ನಮ್ಮ ಲಿಂಗಪ್ಪರು ಇದ್ದಾರೆ, ನಾಲಪ್ಪರು ಅವ್ರ ಜೊತೆಯಲ್ಲಿ ನಾವು ತುಂಬ ವಿ ಕೆ ರವಿ ಜೊತೆಯಲ್ಲಿ ತುಂಬ ಟೂರ್ಮೆಂಟ್ ಮಾಡ್ತೀವಿ. ಬಿದ್ರಿ ಅವರು ಎಲ್ಲರ ಜೊತೆಯಲ್ಲಿ ನಿಜಕ್ಕೂ ಒಳ್ಳೆ ಟೀಮ್ ಇದೆ, ಸಾಹಿತಿಗಳಿದ್ದಾರೆ. ಜೊತೆಗೆ ಎಲ್ಲ ಯಾವ್ಯಾವ ರೀತಿ ನಾವೆಲ್ಲ ಕೆಲವರು ಆ ಸರೂರ್ ಬಗ್ಗೆ ಗಮನ ಇಲ್ಲ, ಓದಿಲ್ಲ, ಜ್ಞಾನ ಇಲ್ಲ, ಕೂತಿರ್ಬೋದು. ಬಟ್ ಅದ್ರ ಬಗ್ಗೆ ಜ್ಞಾನ ಇರೋರು ಇಲ್ಲಿದ್ದಾರೆ. ಲಿಂಗದಳ್ಳಿ ಯಾರಪ್ಪರು ಇರ್ಬೋದು, ಒಡ್ಲಿಯವರು ಇರ್ಬೋದು, ನಮ್ಮ ಕನಕ ಪತ್ರಿಕೆ ಹನುಮಂತಪ್ಪರು ಸಹ ಹೋಗಿದ್ದಾರೆ. ನಮ್ಮ ದ್ಯಾಮಣ್ಣವರು ಮತ್ತು ಆನಂದಪ್ಪರು ಸರೂರು ಓದಿ ಬಂದಿದ್ದಾರೆ. ಈ ನಿಟ್ಟಿನೊಳಗೆ ದಯಮಾಡಿ ಅಭಿವೃದ್ಧಿ ಪಥಕ್ಕೆ ನಮ್ಮ ಬುದ್ಧಿಯವರ ಜೊತೆಗೆ ಕನಕ ಗುರುಪೀಠನು ನಾವೆಲ್ಲರೂ ಸೇರಿ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಿ ಅದನ್ನು ಒಂದು ಐತಿಹಾಸಿಕ ಸ್ಥಳ, ಆಮೇಲೆ ರೇವಣಸಿದ್ದನ್ನ ಮೃಗ ಸಮಾಜ ಎಷ್ಟು ಮಟ್ಟಿಗೆ ಇಟ್ಕೊಂಡಿದೆ. ಈಗ ಸುಮಾರು 33 ವರ್ಷದ ಹಿಂದೆ ಯಾವ ರೀತಿ ಆಯಿತು, ಕನಕ ಗುರುಪೀಠಕ್ಕೆ ಎಷ್ಟು ಮಹತ್ವ ಜನ ಮನಗಳಲ್ಲಿ ಅದು ಕೊಂಡ್ಕೊಂಡಿದೆಯೋ ಅದೇ ರೀತಿ ಇವತ್ತು ಇಲ್ಲಿ ಪ್ರಾರಂಭ ಆಗಿರೋ ಜಾಗದಿಂದ ನಮ್ಮ ಸಿರೂರು ರೇವಣಸಿದ್ದೇಶ್ವರನ ಮಠ, ಒಡೆಯರ ಪರಂಪರೆ ಇವೆಲ್ಲವೂ ಸಹ ನಾವುಗಳು ಇವತ್ತು ಅಂಬೆಗಾಲಿಡ್ತಿದ್ವಿ. ಅದು ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಅದು ಮಾಡಿದರೆ ಅದಕ್ಕೆ ಸಾರ್ಥಕ ಆಗ್ತದೆ ಅಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೇಳ್ತೀನಿ. ಇದು ಸೂಕ್ಷ್ಮ ವಿಚಾರ, ಯಾಕಂದರೆ ಬೇರೆ ಅರ್ಥ ಬರಬಾರ್ದು. ಗಂಗಾಧರ ಕೊಳ್ಳಿ ಅವರು ಹೇಳಿದ್ದಾರೆ, ಬೇರೆ ಅರ್ಥ ಬರಬಾರ್ದು. ಕನಕ ಗುರುಪೀಠಕ್ಕಾಗಿರ್ಬೋದು, ಈ ನಮ್ಮ ಸಿರೂರು ಮಠಕ್ಕಾಗಿರ್ಬೋದು, ಬೇರೆ ಅರ್ಥ ಬರಬಾರ್ದು. ಎರಡು ಒಂದೇನೆ. ಆಮೇಲೆ ಇನ್ನೊಂದು, ಮೊನ್ನೆ ಸಿದ್ದರಾಮಯ್ಯನವರು ತುಮಕೂರಿಗೆ ಬಂದಿದ್ದಾಗ ಭಾಳ ಸಿಟ್ಟಲ್ಲಿ ಮಾತಾಡಿದ್ರು. ಎಲ್ಲಿಯೂ ನೀವು ಹಾಲುಮತ ಪದವನ್ನು ಬಳಸಬೇಡಿ. ನಮ್ಮ ಪ್ರಭಾವತಿಯರಿಗೆ ಗೊತ್ತಿರಬೇಕು, ಅವ್ರ ಎದುರಿಗೆ ಆಯ್ತು. ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಂ, ಎಲ್ಲೂ ಕುರುಬ ಅಂತಲೇ ಪದವನ್ನು ಬಳಸಿ. ಇದರಿಂದ ಹೆಚ್ಚಿನ ಒಂದು ನಮ್ಮದು ಕಡಿಮೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ರು. ದಯಮಾಡಿ ನಮ್ಮ ಈ ಇದರಲ್ಲಿ ಹಾಲುಮತ ಸಮಾಜ ಬಂಧುಗಳು ಬಂದಿರೋದ್ರಿಂದ ಈಗ ಮುಂದೆ ಬರಬೇಕಾದ್ರೆ ಕುರುಬ ಸಮಾಜದ ಬಂಧುಗಳು ಬರಬೇಕು ಅಂತ ದಿನ ಮಾಡ್ತಾರೆ. ಟಿ.ಎಸ್. ಶಂಕರಮೂರ್ತಿ ರಿಟೈರ್ಡ್ ಹೆಡ್ ಮಾಸ್ಟರ್, ಮೊನ್ನೆ ಡಿಸೆಂಬರ್ ರಿಟೈರ್ಡ್ ಆಗಿದೆ. ದಾವಣಗೆರೆಯಿಂದ ಬಂದಿದ್ದೀವಿ. ನಾನು ಕೂಡ ಜಿಲ್ಲಾ ಉಪಾಧ್ಯಕ್ಷನಾದ ಗುರುಗಳು ನೇಮಕ ಮಾಡಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಗುರುಗಳ ಒಂದು ಪರಂಪರೆಯನ್ನು ಮುಂದುವರಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಕನ್ನಡ ರತ್ನ ಹಿರೇನಗರ ಶಿವು ಅಂತೇಳಿ ಕವಿ, ಪತ್ರಕರ್ತ ಮತ್ತು ಈ ದಕ್ಷಿಣ ಭಾಗದ 10 ಜಿಲ್ಲೆಗಳ ಸಂಘಟನೆಗೆ ಅಧ್ಯಕ್ಷರು ಮಾಡಿದರೆ ಪರಮ ಪೂಜ್ಯ ಗುರುಗಳು. ಕಡೂರು ನಮ್ಮದು ಸ್ವಂತೂರು. ಏನಿದೆ ಎಲ್ಲ ಸಂಘಟನೆಗೆ ಎಲ್ಲರೂ ಹೊಂದ್ಕೊಳ್ಳೋಣ. ಗುರುಗಳು ಹೇಳ್ದಂಗೆ ನಮ್ಮ ಕೊಟ್ಟಿಯ ಸರ್ ಹೇಳ್ದಂಗೆ ಭಾಳ ಸಂಘಟನೆಗೆ ಹೊಂದ್ಕೋಬೇಕಾಗಿದೆ. ಪರಮ ಪೂಜ್ಯರ ಕೈ ಬಲಪಡಿಸ್ಬೇಕು ನಾವೀಗ. ಅವರಿಗೆ ಹೊಸ ಸಂಘರ್ಷ ಸರ್ಕಾರಿ ಸಂದರ್ಭದಲ್ಲಿ ಅವರ ಬೆನ್ನೆಲುಬಾಗಿ ನಿಲ್ಲೋದೇ ನಮ್ಮ ಗುರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಅಳವು. ಥ್ಯಾಂಕ್ ಯು ಮೇಡಮ್.
ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ನಾವು ಚಿಕ್ಕವರಿದ್ದಾಗ ನಾನು ಮೂಲಕ ರಾಷ್ಟ್ರೀಯ ಮತದಾನ ಬಂದು ಬೇಸ್ ಮಲೆಯಪ್ಪನವರು ಅಂತ ನಮ್ಮ ತಂದೆಯವರು ಜಮೀನ್ದಾರ್ ಬೇಸ್ ಮಲೆಯಪ್ಪನವರು ಅಂತ. ನಾನು 30 ವರ್ಷದಿಂದ ಬಿಪಿಗೆ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿರೋದು. ನನಗೆ ಒಂದು ಯಾವಾಗಲೂ ನನ್ನ ತಲೆಯಲ್ಲಿ ಏನು ಅಂತಿತ್ತು ಅಂದರೆ, ನಮ್ಮಲ್ಲಿ ಮೂಟ ಇದೆ. ನಮ್ಮ ಗಂಗಾಧರ್ ಸರ್ ಹೇಳಿದ್ರು, ಇಡೀ ಇತಿಹಾಸ ನಮ್ಮ ಇಡೀ ರಾಜ್ಯದಲ್ಲಿ ಚಿಕ್ಕನಾಯಕನಹಳ್ಳಿ ತುಂಬ ಇತಿಹಾಸ ಇದೆ. ಅದೇನೆಂದರೆ ಉಪವಾಸ ಇದ್ದು ಕಂಬಳಿ ಮಾಡ್ತಾರೆ. ಭಗವಂತಂದು ರೇವಣಸಿದ್ದಂದು ಜಾತ್ರೆ ಮಾಡ್ತೀವಲ್ಲ, ಅವಾಗ ಉಪವಾಸ ಇಟ್ಬಿಟ್ಟು ಅವರು ಕಂಬಳಿನ ಮಾಡೋದು. ಈಗ ಆಚೆ ಕಡೆ ಇಟ್ಟಿದ್ದಾರೆ ನೋಡಿ ಕರಿ ಕಂಬಳಿ, ಆ ಥರ ಉಪವಾಸ ಇದ್ದು ನಮ್ಮ ಜನ ಕಂಬಳಿ ಮಾಡ್ತಾರೆ. ಹೀಗಾಗಿ ನಮ್ಮ ತಂದೆಯವರು ಬಾಳೆವನ್ನೂರು ಅಂತ ಹೇಳಿ ನಮ್ಮ ರೇವಣಸಿದ್ದೇಶ್ವರ ಮಠದವ್ರನ್ನ ಗುರುಗಳನ್ನ ಕರೆದಿ 4 ಬೀದಿ ಇದೆ ನಮ್ದು ರಾಜಬೀದಿ ಚಿಕ್ಕನಾಯಕನಹಳ್ಳಿಯಲ್ಲಿ. ನಾವು ತುಂಬ ಚಿಕ್ಕವರು. ಅವಾಗ ನಮ್ಮ ತಂದೆಯವರು ಕರೆದು ಇಡೀ 4 ಬೀದಿಯಲ್ಲೂ ಮೆರವಣಿಗೆ ಮಾಡಿಸಿ ಇಡೀ ಊರಿಗೆ ಊಟ ಹಾಕಿದ್ರು ನಮ್ಮ ತಂದೆಯವರು. ನನಗೆ ಯಾವಾಗಲೂ ಕನಕಪೀಠ, ಓಕೆ ಕನಕಪೀಠ ಇದೆ, ಅದನ್ನ ಎಲ್ಲರೂ ಸೇರಿ ಮುಂದುವರ್ಸ್ಕೊಂಡು ಇದುವರೆಗೂ ಬಂದಿದ್ದೀವಿ. ಆದ್ರೆ ಎಲ್ಲ ಒಂದ್ ಕಡೆ ಏನ್ ಅನಿಸ್ತಿತ್ತು ಅಂದ್ರೆ, ಕನಕ ಅಂದ್ರೆ ಅವನು ಭಕ್ತ, ಕಾಳಿಂಗ ಕನಕ ಇರ್ಬೋದು, ಕಾಳಿದಾಸ ಇರ್ಬೋದು, ಅವ್ರು ಭಕ್ತರು. ನಾವು ಅವನನ್ನ ಯಾಕೆ ಮುಂದೆ ತರ್ಲಿಲ್ವಲ್ಲ, ನಾವು ಎಲ್ಲ ಕಡೆ ನಾವು ರೇವಣಸಿದ್ದನ ಮಕ್ಕಳು ಅಂತ ನಾವು ಯಾಕೆ ಹೇಳ್ಕೊಳ್ಳಿಲ್ವಲ್ಲ ಅನ್ನೋದೊಂದು ಯಾವಾಗಲೂ ಕೊರತೆ ಇರ್ತಿತ್ತು. ಮತ್ತು ಈಗಿನ ಪೀಳಿಗೆ ಮಕ್ಕಳುಗಳು ಅದೇ ನಮ್ಮ ಹುಡುಗರು ಇವರೆಲ್ಲ ಬಂದಿದ್ದಾರಲ್ಲ, ಇವ್ರಿಗೆಲ್ಲ ಗೊತ್ತೇ ಇಲ್ಲ ರೇವಣಸಿದ್ದ ಅಂದ್ರೆ ಯಾರಮ್ಮ ರೇವಣಸಿದ್ದ ಅನ್ನೋದು 1-2 ಭಾಷಣಗಳಲ್ಲಿ ನನಗೆ ಗೊತ್ತಾಯಿತು. ಹಿಂಗೆ ಸಭೆಯಲ್ಲಿ ಹೋದಾಗ ರೇವಣಸಿದ್ದ ಅಂದ್ರೆ ಯಾರು ಅಂತ ಕೇಳಿದಾಗ ನಮಗೆ ನೋವಾಗುತ್ತೆ ಮನಸ್ಸಿಗೆ. ನೋಡು, ನಾವು ಹಿಂದೆ ಮಾಡ್ಬೇಕಾದ್ರೆ ಕನಕಪೀಠ ಮಾಡ್ಬೇಕಾದ್ರೆ ಆ ಕನಕನ ಜೊತೆನೆ ರೇವಣಸಿದ್ದನು ತಗೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಭಾವನೆ. ನಾನು ಹೇಳಿದೆ, ಯಾರ ಬಗ್ಗೆನೂ ಹೇಳ್ತೀರ, ನನ್ನ ಭಾವನೆ ಇತ್ತು. ಆದ್ರೆ ಅವ್ರೇನ್ ಮಾಡಿದ್ರು, ಒಳಗೆ ಮಾಡಿದ್ರು, ಈಚೆ ಕನಕನ್ನ ಎಲ್ಲ ಕಡೆ ಪ್ರಸಾರ ಮಾಡಿದ್ರು. ಯಾರು ನಮ್ಮ ದೊಡ್ಡ ಬುದ್ಧಿಯವರು, ಈಗ ಏನು ಬುದ್ಧಿಗಳಿದ್ದಾರೆ ಅವರು. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ, ಇವಾಗ ಇವರು ಬ್ರಹ್ಮಚಾರಿ ಆಗಿದ್ದಾರೆ. ಯಾರು ಬ್ರಹ್ಮಚಾರಿ ಆಗಿದ್ದಾರೆ? ರೇವಣಸಿದ್ದಗೋಸ್ಕರ ಬ್ರಹ್ಮಚಾರಿ ಆಗಿದ್ದಾರೆ. ಅಂಥವ್ರನ್ನ ನಾವು ತಗೊಂಡು ಜೊತೆಗಿಟ್ಕೊಂಡು ಇಡೀ ರಾಜ್ಯದಲ್ಲಿ ಗುರು ಯಾರು? ರೇವಣಸಿದ್ದ. ನಮಗೆ ದೇವ್ರು ಯಾರು? ರೇವಣಸಿದ್ದ. ಅವರಿಗೊಂದು ಗುರುವಿನ ಊಟ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಜೊತೆ ಎಲ್ಲ ಮಾತಾಡಿ ಇವತ್ತು ನನ್ನ ರಾಜ್ಯಕ್ಕೆ ಉಪಾಧ್ಯಕ್ಷ ಇದ್ದೀನಿ, ದೇವ್ರು ಮಾಡಿದ್ದಾರೆ. ಏನು ನನಗೆ ರಾಜಕೀಯವಾಗಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಗೊತ್ತಿರೋದ್ರಿಂದ ನಾನು ಓಡಾಡ್ಕೊಂಡು ಎಲ್ಲ ಕಡೆ ನಮ್ಮವ್ರು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದಿದ್ದೀನಿ. ಮೀಡಿಯಾ ಅದು ಇದು ಅಂತ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ. ಅಷ್ಟು ಬಿಟ್ಟರೆ ಎಲ್ಲ ನಮ್ಮ ಜನಾಂಗಕ್ಕೆ ಆಗಲಿ, ಹಿಂದುಳಿದವರು, ಒಟ್ಟಿನಲ್ಲಿ ಹಿಂದುಳಿದ ಜನಾಂಗಕ್ಕೆ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ಕೊಂತ ಬಂದಿದ್ದೀನಿ. 30 ವರ್ಷದಿಂದ ರಾಜಕಾರಣ ಮಾಡ್ತಿದ್ದೀನಿ. ಬಡವರು ಎಲ್ಲಿಂದನೂ, ಇಡೀ ರಾಜ್ಯದಲ್ಲಿ ಎಲ್ಲಿಂದನೂ ನಮ್ಮ ಮನೆ ಹತ್ರ ಬಂದು ನನ್ನ ಸರೂರು ಮೂಲಪೀಠದಲ್ಲಿ ನೀವು ಗುರುಗಳಾಗಬೇಕು. ಈಗ ನಮ್ಮ ಜನಕ್ಕೆ ಯಾರು ಎಲ್ಲಿ ಮಾಡ್ತಿಲ್ಲ. ನಾನು ರಾಜಕೀಯವಾಗೂ ಹೇಳ್ತೀನಿ, ಇದು ಪಾರಮಾರ್ಥಿಕವಾಗೂ ಹೇಳ್ತೀನಿ. ಯಾಕಂದ್ರೆ ನಮ್ಮವು ಎಲ್ಲ ಒಂದು ಮೂಲೆ ಸೇರ್ಕೊಂಡಿದ್ದಾರೆ ಜನ ಎಲ್ಲ. ಯಾಕಂದ್ರೆ ಅವ್ರಿಗೆ ಬಲ ಇಲ್ಲ, ಅವ್ರಿಗೆ ಹೇಳೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ನೋಡಿದ ಮಟ್ಟಿಗೆ DC ಗಳ ಹತ್ರ, AC ಗಳ ಹತ್ರ ಎಲ್ಲ ಮಾತಾಡಿ ನಮ್ಮ ಜನಗಳಿಗೆ ಅನ್ಯಾಯ ಏನಾಗಿದೆ ಅದು ನೋಡಿ ಅಂತ ನಾವು ಫೋನ್ ಮಾಡಿ ಹೇಳ್ತೀವಿ. ಬಟ್ ನಮ್ಮ ಜನಕ್ಕೆ ಗೊತ್ತಿರಲ್ಲ ನಾನು ಹೇಳ್ದೆ ಮಾಡಿದೆ ಅಂತ. ಆ ಕೆಲಸ ಎಲ್ಲರ ಕೈಲೂ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ತಮ್ಮಗಳಿಗೆ ಹೇಳ್ತಿರೋದು. ಯಾಕೆಂದ್ರೆ ನಾವು ಕುರುಬರು ಅಂದ್ರೆ ಒಂಥರ ಅಸಡ್ಡೆ ಜನಕ್ಕೆ. ರಾಜಕೀಯವಾಗೂ ಅಷ್ಟೇ, ಸಾಮಾಜಿಕವಾಗೂ ಅಷ್ಟೇ, ಏನೋ ಒಂಥರ ಅಸಡ್ಡೆ ಮಾಡಿದ್ದಾರೆ. ಇವತ್ತು ಹಿಂದುಳಿದ ವರ್ಗ ಯಾವುದೇ ಇರ್ಬೋದು, SC ಇರ್ಬೋದು, ST ಇರ್ಬೋದು, ಒಟ್ಟಿನಲ್ಲಿ ಹಿಂದುಳಿದಿರೋರು ಹಂಗೆ ಬಿದ್ದಿರಲಿ ಅನ್ನೋ ಒಂದು ಉದ್ದೇಶ ದೊಡ್ಡ ಒಂದಿದಕ್ಕೆ. ಆದರೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಒಟ್ಟಿಗೆ ಆದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮುಂದುವರೆದ ಜನಾಂಗದಿಂದ ನಂಬಿರೋರು ನಾನಿದ್ದೀನಿ. ಯಾಕೆಂದರೆ ಇವತ್ತು ನಾವು ಎಲ್ಲೋ ಇರಬೇಕಾಗಿತ್ತು, ನಮ್ಮ ಜನಕ್ಕೂ ಅನುಕೂಲ ಆಗ್ತಿತ್ತು. ಈಗ ಅವರೇ MLAಗಳಾಗಬೇಕು, ಅವರೇ ಮಿನಿಸ್ಟ್ರುಗಳಾಗಬೇಕು, ಅವ್ರುಗಳೇ ಕಾಲೇಜ್ಗಳು ತೆರಿಬೇಕು, ಇಂಜಿನಿಯರ್ ಕಾಲೇಜ್ಗಳು ತೆರಿಬೇಕು, ಮೆಡಿಕಲ್ ಕಾಲೇಜ್ಗಳು ತೆರಿಬೇಕು. ನಮ್ಮವ್ರು ಏನೂ ಆಗಿಲ್ಲ. ಹಿಂದುಳಿದವ್ರು ಎಷ್ಟು ಜನ ಆಗಿದ್ರಿ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಎಷ್ಟು ಜನ ಆಗಿದ್ರಿ, ಲೀಡ್ರುಗಳು ಎಷ್ಟು ಜನ ಇದ್ದೀರಿ? ಮಾಡಿಲ್ಲ, ಇದೀವಿ, ಮಾಡಿಲ್ಲ, ಮುಂದಕ್ಕೆ ಬಿಡಲ್ಲ ನಮ್ಮನ್ನ. ಅದಕ್ಕೋಸ್ಕರ ನಮ್ಮ ಶಕ್ತಿ ಏನಿದೆ, ನಾವೇನಿದೆ, ನಮ್ಮ ಗುರುಗಳೇನಿದ್ದಾರೆ ಅಂತ ನಾವು ತೋರ್ಸೋಂಥ ಉದ್ದೇಶ ಬರಲಿ. ಈಗ ಇರೋರ್ಗೂ ಗೊತ್ತಾಗಲಿ, ಮುಂದೋರ್ಗೂ ಗೊತ್ತಾಗಲಿ ಅಂತ ಹೇಳಿ ಅವನನ್ನಾದ್ರೂ ಪೂಜೆ ಮಾಡಿ ಅವನನ್ನಾದ್ರೂ ಮುಂದಕ್ಕೆ ತಂದರೆ ನಮ್ಮ ಜನಕ್ಕೆ ಶಕ್ತಿ ಕೊಡ್ತಾನೆ ನಾವು ಭಗವಂತ ಅನ್ನೋ ಒಂದು ಭಾವನೆ ನನಗೆ.
ಯಾಕೆಂದ್ರೆ ಅವನನ್ನ ನಾವು ಮೂಲೆಗೆ ಇಟ್ಟಿದ್ದೀವಿ ಅನ್ನೋದು ನನಗೆ. ಯಾಕೆಂದ್ರೆ ಗೊತ್ತಿಲ್ಲ, ಎಲ್ಲಿ ಜಾತ್ರೆ ಮಾಡಲ್ಲ, ಅವನಿಗೋಸ್ಕರ ಒಂದು ದಿನನೂ ಇಲ್ಲ, ಏನಿಲ್ಲ. ಬುದ್ಧಿಯವರು ಮೊನ್ನೆ ರೇಣು ಜಯಂತಿನ ರೇವಣ ಸಿದ್ಧ ಜಯಂತಿನ ರೇಣು ಜಯಂತಿ ಅಂತ ಮಾಡ್ತಾವ್ರೆ ಕಣವ ಅಂತ ನನಗೆ ಹೇಳಿದ್ರು. ಅದು ನಮ್ಗೆ ಭಾಳ ನೋವು. ಮಾಡ್ತೀವಿ, ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕಡೆ ಮೂರ್ಮಠ ಇದೆ, ಮಾಡ್ತೀವಿ. ಅದರಿಂದ ಕನ್ನಡಲ್ಲಿ ಮನವಿ ಮಾಡೋದೇನಂದ್ರೆ ಕನಕನೇ ಬೇರೆ ರೇವಣ ಸಿದ್ಧನೇ ಬೇರೆ ಅಂತ ಯಾರ ಮನಸ್ಸಲ್ಲೂ ಬರಬಾರ್ದು. ಈಗ ಅವರು ಹಿಂದೆ ಹೇಳಿದ್ರು ನಮ್ಮ ಸಿದ್ದರಾಮಯ್ಯನವರು, ನಾನು ಮಾಡಿ ಕನಕಪೀಠ ಅಂತ ಮಾಡಿದ್ರು. ಅವ್ರ ತಲೆಗೆ ಬಂದಿದ್ದು ಅದು ಅವತ್ತು. ಅವರು ಮಾಡಿದ್ರು. ಇವತ್ತು ವಿಸ್ತಾರವಾಗಿ ಬೆಳೆದಿದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಚೆನ್ನಾಗಿ ಬೆಳೆದಿದೆ. ಅದ್ರ ಒಟ್ಟಿಗೆ ನಮ್ಮ ರೇವಣ ಸಿದ್ಧನ್ನು ನಾವು ಬೆಳೆಸ್ಬೇಕು. ನಾವು ಬೆಳೆಸೋದಲ್ಲ, ಅವನೇ ನಮ್ಮನ್ನು ಬೆಳೆಸ್ಬೇಕು. ಅವನಿಗೊಂದು ಹೂವು ಇಡಬೇಕು ಅನ್ನೋದು ಅಷ್ಟೇ. ಇಡೀ ರಾಜ್ಯದಲ್ಲಿ ಅವನಿಗೊಂದು ನಾವು ಹೂವು ಇಡಬೇಕು. ಅದನ್ನೊಂದು ಹೂವಿನ ಊಟ ಮಾಡಬೇಕು ನಮ್ಮ ಉದ್ದೇಶಕ್ಕೆ. ಅವರು ಮದುವೆಯಿಂದ ಸನ್ಯಾಸಿಯಾಗಿ ದೀಕ್ಷೆ ತಗೊಂಡಿರೋಂಥದ್ದು. ಮತ್ತು ಅವ್ರಿಗೆ ತುಂಬ ಹಲವು ತಲೆಯಲ್ಲಿ ತುಂಬ ಯೋಜನೆಗಳಿವೆ. ನಾವು ಅದನ್ನೇ ಯೋಚನೆ ಮಾಡ್ತಿದ್ವಿ, ಅದು ಅವ್ರಿಗೆ ಇತ್ತು. ಸಮಾನ ಮನಸ್ಸಿದ್ದೀವಿ, ಒಳ್ಳೊಳ್ಳೆ ಮುದ್ದುಗಳನ್ನ ಆರಿಸ್ಕೊಂಡು ನಮ್ಮ ಸಮಾಜದಲ್ಲಿ ತಗೊಂಬಂದು ಒಂದು ಕಡೆ ಹಾಕ್ಕೊಂಡು ಇದು ಯಾವತ್ತೂ ಅಳಿಬಾರ್ದು. ಇವತ್ತು ಯಾವತ್ತೂ ಅಳಿಬಾರ್ದು. ಯಾಕೆಂದರೆ ನಮ್ಮ ಆಲಪ್ಪನವ್ರಂಥವ್ರು, ನಮ್ಮ ಗಂಗಾಧರ್ ಅಂಥವ್ರು, ನಮ್ಮ ಶಿವಣ್ಣವರು, ಶೇಖರ್ ಮೂರ್ತಿ, ನಮ್ಮ ಮಲ್ಲಿಕಾರ್ಜುನ್ ಅವರು, ನಮ್ಮ ಕೃಷ್ಣಮೂರ್ತಿಯವರು, ಇಂಥವರೆಲ್ಲ ಸೇರ್ಕೊಂಡಾಗ ನನಗೆ ಎಲ್ಲೋ ಒಂದು ಕಡೆ ಇದು ಶಕ್ತಿಯಾಗಿ ಬೆಳೆಯುತ್ತೆ. ನಮ್ಮ ಗುರುಗಳಿಗೆ ಒಂದು ಪೀಠ ನಾವು ಅವ್ರನ್ನ ಇದಕ್ಕೆ ಕೂರಿಸ್ಬೋದು ಅನ್ನೋದಾಗಬೇಕು. ಈಗಿನ ಗುರುಗಳು ಯಾರಾದ್ರೂ ಕರೆದ್ರೆ ಮಾತ್ರ ಅಷ್ಟೇ. ಇವಾಗ ಇವರು ಓಡಾಡೋ ಗುರುಗಳಾಗಬೇಕು ಅನ್ನೋ ಉದ್ದೇಶ ನಂದು. ಯಾಕೆ ಅಂದರೆ ರಾಜಕೀಯವಾಗಿ ಅಂತಲ್ಲ, ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಹಿಂದುಳಿದಿದ್ದೀವಿ. ಅದನ್ನ ನಮ್ಮ ಜೊತೆ ತಿಳಿಸೋಂಥದ್ದಾಗಬೇಕು. ಇವತ್ತೇನಾಗಿದ್ದೀವಿ ನಾವು ಅಂದರೆ, ಒಂದು ಊರಲ್ಲಿ ಒಂದು ಬೀದಿಲಿ SC ಕಾಲೋನಿ ಮಾಡ್ಕೊಂಡವ್ರಲ್ಲ, ಹಂಗೆ ನಮ್ದನೂ ಎಲ್ಲರೂ ಮಾಡಿದ್ದಾರೆ. ನಾನು ನೋಡಿರೋದು, ನನಗೆ ನೋವಾಗಿರೋಂಥ ವಿಚಾರ. ಹೋಗಿ ಅಲ್ಲ ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು, ನಾನು ಮುಂದೆ ನಿಂತು ಮಾಡಿಸ್ಕೊಟ್ಟು ಬಂದಿದ್ದು ನಮ್ಮ ಜನಗಳಿಗೆ. ಯಾಕೆಂದ್ರೆ ಅವ್ರಿಗೆ ಯಾರು ಹೇಳೋರೇ ಇಲ್ಲ. ಇವ್ರು ಹೇಳ್ಬೋದು ನಾವೆಲ್ಲ ಮಾಡಿದ್ದೀವಿ ಅಂತ, ಯಾರು ಮಾಡಿಲ್ಲ. ಅದು ನಾನೇ ಹೇಳ್ತೀನಿ, ಇಡೀ ರಾಜ್ಯದ ಜನದ ಮುಂದೆ ನಾನು ಹೇಳ್ತೀನಿ. ನಮ್ಮನ್ನ ಯಾರು ನೋಡಿಲ್ಲ, ಎಲ್ಲ ತುಂಬ ಬಡವರು, ಅವರಿಗೆ ಓದೋದಿಲ್ಲ, ಬರೆಯೋದಿಲ್ಲ, ಅವ್ರ ಮುಂದೆ ಕಳಿಸೋರಿಲ್ಲ. ಇವತ್ತು ಸರ್ಕಾರದ ಸವಲತ್ತುಗಳು ಅವ್ರಿಗಿಲ್ಲ. ಯಾಕೆಂದ್ರೆ ಅವ್ರು ಕೇಳೋ ಸ್ಥಿತಿನೂ ಇಲ್ಲ, ಅವ್ರನ್ನ ಯಾರು ಕರೆಯೋದು ಇಲ್ಲ. ಅವ್ರನ್ನೇನು ಆಚೆ ನಿಲ್ಲಿಸಿ ಕಳಿಸ್ತಾರೆ. ಕೆಲವು 4 ಕಾಸೇನೋ ಇಟ್ಕೊಂಡಿರೋರು ಅಲ್ಲಿ ನಿಲ್ಲಿಸ್ಬಿಟ್ಟು ಕಳಿಸ್ತಾರೆ. ಅದಕ್ಕೆ ನಾವು ಈ ನಮ್ಮ ಗುರುಗಳು ಒಟ್ಟಿಗೆ ನಮ್ಮ ಸಂಘಟನೆ ಏನಾಗಬೇಕು, ನೀವೆಲ್ಲಿಂದ ಬಂದಿದ್ದೀರಿ ಅವ್ರಿಗೆಲ್ಲ ಶಕ್ತಿಯಾಗಿ ನಿಂತ್ಕೋಬೇಕು. ಮತ್ತೆ ಏನು ರಾಜಕೀಯವಾಗಿ ಅವ್ರಿಗೆ ಹಿನ್ನಡೆ ಆಗಿದೆ ನಮ್ಮ ಜನಕ್ಕೆ, ಅದನ್ನ ಮುಂದೆ ನಿಂತು ಕೊಡ್ಸೋಂಥದ್ದಾಗಬೇಕು. ನಾವೆಲ್ಲರೂ ಸೇರ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ಕಡೆ ಎಲ್ಲರೂ ಸೇರ್ಕೊಳ್ಳೋಂಥದ್ದಾಗಬೇಕು. ನಮ್ಮ ಇವರು ಹೇಳಿದ್ರು ಆಲಮದ ಮಹಾಸಭಾ ಅಂತ ಬೇಡ ಗುರು. ಹೌದು, ಇವತ್ತು ನಾನೇ ಜಾತಿಯತೆ ಯಾವತ್ತೂ ಮಾಡಿದವಳೇ ಅಲ್ಲ. ನಾನು ಕುರುಬ್ರೆಣ್ ಮಗಳು ಅಂತ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಗೊತ್ತಿಲ್ಲ. ಇವಾಗ ಗೊತ್ತಾಗ್ಬೇಕು ನಾನು ಕುರುಬ್ರೆಣ್ ಮಗಳು ಅಂತ. ಯಾಕಂದ್ರೆ ನಾನು ಹೇಳ್ಕೊಂಡಿದ್ದಿಲ್ಲ ಜಾತಿ ಬೇಡ. ಆದರೆ ನಾನು ನೆರವು ಮಾಡೋದು ಮಾತ್ರ ಹಿಂದುಳಿದ ವರ್ಗದ ಮಕ್ಕಳಿಗೆ. ಇವತ್ತು ವರ್ಷಕ್ಕೆ ಒಂದು 500-600 ಜನ ಮಕ್ಕಳುಗಳಿಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟಿಂದ ಬಡವ್ರ ಮಕ್ಕಳುಗಳನ್ನ ತಂದು ಶಾಲೆಗೆ ಕಳಿಸ್ತೀನಿ ನಾನು. ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಇಂಜಿನಿಯರ್ಗಳು, ಡಾಕ್ಟ್ರುಗಳಿಗೆ ಸಹಿತ ನಾನು ಹೆಲ್ಪ್ ಮಾಡಿದ್ದೀನಿ. ನಮ್ಮ ಬಕಂಪಿಯಲ್ಲಿ SC STಯಲ್ಲಿ ಎಷ್ಟು ಜನ ಗಂಗಾ ಕಲ್ಯಾಣ ಯೋಜನೆ ಅಂತೂ ತುಂಬ ತಗೊಂಡಿದ್ದಾರೆ. ನಮ್ಮವರು ಕೇಳೋಕ್ಕೂ ಬರಲ್ಲ. ಅದೇ ನಮಗೆ ನೋವಾಗಿರೋದೇನಂದರೆ ಏನಂತಾರೋ ಅವ್ರ ಮನೆ ಬಾಗಿಲಿಗೆ ಏನಂತಾರೋ ಅನ್ನೋದು ಅವ್ರಿಗೈತೆ. ಅದನ್ನು ನಾವು ಹಳ್ಳಿಗೆ ನನ್ನ ಜೀವ ಅಂತ ಇದ್ದರೆ ಹಳ್ಳಿಗೆ ಹೋಗಿ ನಮ್ಮ ಬುದ್ಧಿ ಮತ್ತು ತಾಲೂಕುಗಳಿಗೆ ಕರ್ಕೊಂಡು ಹೋಗಿ ಧರ್ಮ ಸಂರಕ್ಷಣೆನೂ ಆಗಬೇಕು, ಸಾಮಾಜಿಕವಾಗೂ ನಡಿಬೇಕು ಅನ್ನೋ ಉದ್ದೇಶ ನಂದಿದೆ. ಅದರಿಂದ ತಾವೆಲ್ಲರೂ ನನಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಹೆಣ್ಮಕ್ಳುಗಳೆಲ್ಲ ಬಂದಿದ್ದಾರೆ, ಅಕ್ಕ ಹಿರಿಯೋರಿದ್ದಾರೆ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ದಯಮಾಡಿ ಎಲ್ಲರೂ ಸಹಕಾರ ಮಾಡಿ. ನನಗೆ ಯಾಕೆ ನೋವು ಅಂದರೆ, ನನ್ನ ಮನೇಲಿ ನಮ್ಮ ಫ್ಯಾಮಿಲಿ ಇಷ್ಟೊಂದೆಲ್ಲ ಭಗವಂತ ನೀವು ಬಡವ್ರ ಸೇವೆ ಮಾಡೋದಕ್ಕೆ ನೆಮ್ಮದಿ ಕೊಟ್ಟಿದ್ದಾನೆ ಕಣ್ರಮ್ಮ, ಇನ್ನಾದರೂ ನೆಮ್ಮದಿಯಾಗಿದ್ಬಿಡಿ, ರಾಜಕೀಯ ಬೇಡ ಅಂತ ನಮ್ಮ ಮನೇಲಿ ಮಕ್ಳು ಹೇಳ್ತಾರೆ. ಇಲ್ಲಪ್ಪ ರಾಜಕೀಯ ಇಲ್ಲ ಅಂದರೆ ನಾವು ಏನು ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಸಮಾಜದಲ್ಲಿ ಅಂತ ಹೇಳಿ ರಾಜಕೀಯ ಒಂದು ಕಡೆ ಇಟ್ಕೊಂಡು ಇಡೀ ರಾಜ್ಯ ಓಡಾಡ್ತೀನಿ ನಾನು. ಅಂದರೆ ಯಾರಿಗೂ ನಾನು ಬಗ್ಗಂಗಿಲ್ಲ, ಯಾರಿಗೂ ಜಗ್ಗಂಗಿಲ್ಲ. ಆಯ್ತಾ, ನಾನು ನಿಮಗೋಸ್ಕರ
ಒಂದು ಬೆಳೆಸಬೇಕು. ಇದು ಇಡೀ ರಾಜ್ಯ ನೋಡಬೇಕು, ರಾಜ್ಯದಲ್ಲಿ ಓಡಾಡಬೇಕು, ಅವರು ಧರ್ಮ ಸಂಸ್ಕೃತಿಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸಿದ್ದೀವಿ. ನೀವೆಲ್ಲರೂ ಜೋಡಿಸ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಅದರಿಂದ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ವಿದ್ಯೆಯವ್ರಿಗೆ ಹಾರ ಹಾಕ್ಬೇಕಂತ ಹುಡುಗರಿಗೆ ಮಾತಾಡ್ತಾರೆ ಮೇಡಮ್ ಅವರು. ಎಲ್ಲ ಹಂಗೆ ಕೂತ್ಕೋಬೇಕು. ಜೈ ರೇವಣ್ ಸಿದ್ಧ, ಜೈ ರೇವಣ್ ಸಿದ್ದೇಶ್ವರ, ಜೈ ರೇವಣ್ ಸಿದ್ದೇಶ್ವರ, ಜೈ ಕನಕ ಮಹಾರಾಜ್ಗೂ, ಮಹಾರಾಜ್ಗೂ. ಒಂದು ನಿಮಿಷ ನೋಡಿ ಮನೆ ಪರಿಚಯದಲ್ಲಿ ಭಾಷೆ ಮಾಡಿದ್ರೆ